ಗುರುಭ್ಯೋ ನಮಃ ಹರಿ ಓಂ. ಹಾ, ಈಗೇನಾಯ್ತು? ತತ್ತಃ ಪುರಾ ವಿದ್ಯಾ ಬ್ರಾಹ್ಮಣಾನ್ ಗಚ್ಚತಿ. ನಿನಗಿಂತಲೂ ಮೊದಲು ಈ ವಿದ್ಯೆ ಯಾರಿಗೂ ಹೋಗಿರಲಿಲ್ಲ. ಈಗ ಮೊದಲು ಬಾರಿ ಬ್ರಾಹ್ಮಣರಿಗೆ ಹೋಗ್ತಾ ಇದೆ ಇದು ಅಂತ ಹೇಳಿ ಆ ರಾಜ ಯಾರಿಗೆ ಹೇಳಿದ ಈ ಮಾತನ್ನ? ಗೌತಮರಿಗೆ, ಅಂದ್ರೆ ಉದ್ದಾಲಕರಿಗೆ. ಅವರು ಉದ್ದಾಲಕರಿಗೆ ಇನ್ನೊಂದು ಹೆಸರು ಗೌತಮರು ಅಂತ. ಅಷ್ಟಂದ ಮೇಲೆ ಅವರೇನಂತಾರೆ? ಕ್ಷತ್ರಿಯರಿಗೂ ವಿದ್ಯಾರ್ಥಿಗಳಿಗೂ ಅವಕಾಶ ಇಲ್ಲ, ತ್ರೈವರ್ಣಿಕರು ಅಂತ ತಿಳ್ಕೊಂಡು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ 3 ಮಂದಿಗೂ ವೇದಾಧ್ಯಯನದ ಅಧಿಕಾರ. 3 ಮಂದಿಗೂ. ವೈಶ್ಯರಿಗೂ ವೈಶ್ಯರು ವೇದಾಧ್ಯಯನ ಮಾಡಬೇಕು, ಶಾಸ್ತ್ರಾಧ್ಯಯನ ಮಾಡಬೇಕು ಅಂತದ. ಒಬ್ಬರು ಪಾಠ ಹೇಳಬೇಕು, ಇಬ್ರು ಪಾಠ ಕೇಳ್ಬೇಕಷ್ಟ. ಅವ್ರ ಮತ್ತೆ ಪಾಠ ಹೇಳೋ ಹಂಗಿಲ್ಲ, ಮುಂದೆ ಟ್ರಾನ್ಸ್ಫರ್ ಮಾಡೋಂಗಿಲ್ಲ. ಅವರು ಬರೀ ಓದ್ಬಹುದು, ಬೇಕಾದಷ್ಟು ಓದ್ಬಹುದು, ಯಾರು ಬೇಡ ಅನ್ನೋದಿಲ್ಲ. ಪಾಠ ಹೇಳಿಲ್ಲ ಇಲ್ಲ. ಕ್ಷತ್ರಿಯರಿಗೆ ಈ ಇಂಥ ಆಪತ್ತಿನ ಪರಿಸ್ಥಿತಿ ಹೇಳಿ ಬರ್ತದೆ ಅಷ್ಟೇ, ಉಳಿದವ್ರಿಗೇನಿಲ್ಲ. ಸರಿ, ರೈಟ್. ಮುಂದೆ ನೋಡ್ರಿ. ಅದಕ್ಕೆ ಮತ್ತ ಈ ಜ್ಞಾನ ನಮ್ಮಲ್ಲಿ ಇದ್ದದ್ದಕ್ಕೇನೆ ಇಷ್ಟು ದಿವಸ ನಾವು ಲೋಕವನ್ನ ಆಳ್ತಾ ಇದ್ದೆವು. ಮತ್ತೀಗ ನಿಮ್ಗೆ ಬರ್ತದ, ಬರವಲ್ತ್ಯಾಕ ಏನ್ ಮಾಡ್ಬೇಕು ಅಂತಂದ. ಅದಕ್ಕೆ ನನಗೇನ್ ಅನಿಸ್ತದ, ಮುಂದೆ ಅವ್ರೇನ್ ವಿಷಯ ಹೇಳ್ಯಾರ ಅದೇನಾಗಿದೆ ಅದೆಲ್ಲ ಮುಂದಿನ ವಿಷಯ. ಆ 5ನೇ ಪ್ರಶ್ನೆಗೆ ಉತ್ತರ ಕೊಡ್ತಾರ. ಮೊದಲು ಈ ಜೀವನನ್ನ ಎಲ್ಲೆಲ್ಲಿ ಆಹುತಿ ಹಾಕ್ತಾರ, 5ನೇ ಆಹುತಿ ಎಲ್ಲಿ ಹಾಕ್ತಾರ ಅಂತ ಉತ್ತರ ಕೊಡ್ಲಿಕ್ಕತ್ತಾರ. ಅದು ಹಿಂಗಾಗಿರ್ಬೇಕು. ಏನಾಗಿರ್ಬೇಕು ಅಂದ್ರೆ, ಪ್ರಾಯ ಅಲ್ಲಿ ಮುಂದೆ ಈ ವಿದ್ಯೆಯನ್ನ ಇಟ್ಟುಕೊಳ್ಳುವ ಉತ್ತರಾಧಿಕಾರಿ ಸರಿ ಹೊರಟಿರ್ಲಿಕ್ಕಿಲ್ಲ ಕ್ಷತ್ರಿಯರಲ್ಲಿ. ಅಂದ್ರೆ ಅಷ್ಟು ಶ್ರೇಷ್ಠನಾಗಿ ಈ ವಿದ್ಯೆ ಉಳಿಸ್ಕೊಂಡು ಮುಂದೆ ರಾಜ್ಯ ಪರಿಪಾಲನೆ ಮಾಡುವಂತ ಹೊರಟಿರ್ಲಿಕ್ಕಿಲ್ಲ. ಅದಕ್ಕೆ ಮುಂದೆ ಇವ್ರ ಕೈಯಾಗ ಕೊಡೋಕ್ಕಿಂತ ಈ ಬ್ರಾಹ್ಮಣರ ಕೈಯಾಗ ಕೊಟ್ಟಿರೋಣಂತ ಇವ್ರು ಇಟ್ಕೊಂಡಿರ್ತಾರೆ. ಎಂದಿದ್ರು ವಿದ್ಯಾವನ್ನು ಹೇಳೋರು ಮುಂದೆ ಯೋಗ್ಯನಾಗಿರುವಂತಹ ಒಬ್ಬ ರಾಜ ಬಂದಾಗ ಉಪದೇಶ ಮಾಡ್ತಾರ ಅನ್ನೋ ಉದ್ದೇಶದಿಂದ ಅವ ಬ್ರಾಹ್ಮಣರಿಗೆ ಕೊಟ್ಟಿರ್ಬೇಕು ಅಂತ ಅನಿಸ್ತದ. ನೋಡಿದ್ರೆ ಇಲ್ಲೇ ಇದ್ರ ಸ್ಪಷ್ಟ ಹೇಳಿಗತಾನ. ಏನಂತಂದ್ರೆ, ಇಲ್ಲಿ ತನಕ ಕ್ಷತ್ರಿಯರನ್ನ ಬಿಟ್ಟು ಎಲ್ಲೆಲ್ಲೂ ಹೋಗಿದ್ದಿಲ್ಲ ವಿದ್ಯಾ ಅಂತ ಹೇಳಿ ಇವತ್ತು ಬ್ರಾಹ್ಮಣರಿಗೆ ಹೇಳಿಕತ್ತಾನ ಅಂತಂದ್ರೆ ಏನ್ ಅರ್ಥ ಮಾಡ್ಕೋಬೇಕು? ಹಂಗಾರ ಮುಂದೆ ಕ್ಷತ್ರಿಯರು ಉಪಯೋಗ ಇಲ್ಲ ಅಂತಹ ವಿದ್ಯೆಯನ್ನು ಇಟ್ಕೊಳ್ಳಿಕ್ಕೆ 1-2 ತಲೆಮಾರು ಅಂತ ಇರಬಹುದು, ಅಥವಾ ಅವತ್ತಿನ ಕಾಲಕ್ಕೆ ಅಷ್ಟು ಯೋಗ್ಯ ಇದ್ದಿರ್ಲಿಕ್ಕಿಲ್ಲ. ಇವತ್ತು ಮಾತ್ರ ಬ್ರಾಹ್ಮಣರಿಗೆ ಕೊಟ್ಟೋಣ, ಮುಂದೆ ಸರಿ ಆಯ್ತಲ್ಲ. ಏನು ಬೇರೆ ಪ್ರಶ್ನೆಗಳನ್ನ ಅವನಿಗೆ ಕೇಳಿಕ್ ಬರ್ತಿದ್ರೂ ಕೂಡ ಶ್ವೇತಕೇತು ಬಂದಾಗ ಇದೇ 5 ಪ್ರಶ್ನೆಗಳನ್ನ ಕೇಳಬೇಕಾಗಿತ್ತು. ಯಾಕ? ಅವನು ವಿದ್ಯಾವಂತನೇ ಆಗಿದ್ದ ಅಂತಂದ್ರೆ ರಾಜ ಇನ್ಯಾವುದೋ ಪ್ರಶ್ನೆಗಳನ್ನು ಕೇಳ್ಬೋದಾಗಿತ್ತು. ಅದು ಇಲ್ಲಿಂದ ಅಲ್ಲಿ ಹೋಗುವ ದಾರಿ, ಅಲ್ಲಿಂದ ಇಲ್ಲಿ ಬರುವ ದಾರಿ, ಮಧ್ಯದಲ್ಲಿ ವಿಶ್ರಾಂತಿಗಳು, ಸ್ಥಾನ ಯಾವುದು, ಇಲ್ಲಿಂದ ಅಲ್ಲಿ ಹೋದ್ರು ಯಾಕೆ ಲೋಕ ತುಂಬ್ತಿಲ್ಲ, ಅಲ್ಲಿಂದ ಇಲ್ಲಿಗೆ ಬರುವಾಗ ಎಲ್ಲಿ 5 ಕಡೆಗೆ ಹಾಯ್ದು ಬರ್ತಾನೆ ಜೀವ, ಇದೇ ಪ್ರಶ್ನೆಗಳನ್ನ ಯಾಕೆ ಕೇಳಬೇಕು? ಅಷ್ಟು ಅಜ್ಞಾನಿ ಅಂತರೂ ರಾಜ ಇರ್ಲಿಕ್ಕಿಲ್ಲ. ಯಾಕಂದ್ರೆ ವಿದ್ಯಾವಂತ ಅಂತಂದ ಮೇಲೆ ಬೇರೆ ಶಾಸ್ತ್ರಗಳನ್ನು ಬೇರೆ ವಿಷಯಗಳನ್ನು ಅವನು ಓದಿರ್ತಾನೆ. ಅಂದ್ರೆ ನಾವು ಶ್ವೇತಕೇತುವನ್ನ ನೋಡಿ ಪ್ರವಾಹಣ ಜೈಬಿಲಿ ಇದೇ 5 ಪ್ರಶ್ನೆಯನ್ನ ಕೇಳಿ ಅವನಿಗೆ ಬರ್ಲಿಲ್ಲ ಅಂತಾದಾಗ ಅವನ್ ಗೆಸ್ ಮಾಡ್ಯಾನ, ಅವ್ರ ಅಪ್ಪನ್ ಕರ್ಕೊಂಡ್ಬರ್ತಾನ ಅಂತ ತಿಳ್ಕೊಂಡು ಹೇಳಿ. ಯಾಕ? ಅಲ್ಲಿರುವಂತಹ ಬ್ರಾಹ್ಮಣರಲ್ಲಿರುವ ಆ ಪ್ರಾಮಾಣಿಕತೆ, ಆ ಸತ್ಯವಾದಿತ್ವ ಗೊತ್ತು ಅವನಿಗೆ. ಅದಕ್ಕೆ ಅವೇನ್ ಮಾಡಿದ, ಬಂದುಕೊಳ್ಳಿ ನಿಮಗೆ ಮನುಷ್ಯ ವಿತ್ತ ಏನಾದ್ರು ಬೇಕಾ ಅಂತ ಕೇಳ್ತಾನೆ. ಅಂದ್ರೆ ಅಷ್ಟು ಸೂಕ್ಷ್ಮ ಅವುಗಳನ್ನ ಹೇಳ ನೋಡ್ರಿ. ನೀವು ಕೇಳಲಿಕ್ಕೆ ಬಂದದ್ದು ದೈವಿ ವಿತ್ತವನ್ನ ನಾನು ಕೊಡೋದಿಲ್ಲ, ನೀವು ಮನುಷ್ಯ ವಿತ್ತ ಕೇಳ್ರಿ ಅಂತ. ಅಂದ್ರೆ ಇದು ಪ್ರೀಪ್ಲಾನ್ಡ್ ಅದ ಅಂತ ಇವಾಗ. ಅವ್ರು ಹಿಂಗ್ ಬರ್ತಾರ, ಹಿಂಗ್ ಕೇಳ್ತಾರ, ನಾ ಹಿಂಗ್ ಹೇಳ್ಬೇಕು, ಅವ್ರು ಒಲ್ಲೆ ಅಂತಾರ, ಇಲ್ಲಿ ಇಳಿಸ್ಬೇಕು, ಈ ವಿದ್ಯೆ ಅವ್ರಿಗೆ ಕೊಡಬೇಕು ಅಂತ ಅನ್ನೋ ಉದ್ದೇಶದಿಂದಲೇನೆ ಈ ಕೆಲಸ ಮಾಡಿದ್ದಾನೆ ಅನ್ನೋದು ಯಾರಿಗಾದ್ರೂ ಊಹೆ ಮಾಡೋರ್ಗೆ ಜಗಳ ಅರ್ಥ ಆಗ್ತದೆ. ಹಂಗಾದ್ರೆ ಏನಾಯ್ತು? ಇಲ್ಲ, ಅದಕ್ಕೆ ನಾ ಈ ವಿದ್ಯೆಯನ್ನು ಹೇಳಬೇಕು ಅಂತ. ಕಷ್ಟದ ಏನು ಕಷ್ಟ? ಅಂಗಡಿಯಾಗ ಅದಲ್ಲ ಕಷ್ಟ. ಏನಾಯ್ತು? ಹಾಗಾದ್ರೆ ಹೇಳ್ತೀನಿ ಕೇಳಪ್ಪ ಅಂತ ಪ್ರಶ್ನೆಗೆ ಉತ್ತರವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಏನು ಅಂದ್ರೆ 5ನೇ ಪ್ರಶ್ನೆಗೆ ಮೊದಲು ಉತ್ತರ. ಇದಕ್ಕೆ ಏನ್ ಕರೀತಾರ ಅಂದ್ರ ಜೀವ ಹೋಮ ಪ್ರಕರಣ. ಜೀವನನ್ನ ಯಾರ್ಯಾರನ್ನ ಎಲ್ಲೆಲ್ಲಿ ಹೋಮ ಮಾಡ್ತಾರ ಅಂತ ಕರೀತಾ ಇದ್ದಾರೆ. ಗೊತ್ತಾಯ್ತಾ? ಸರಿ. ವಿಷ್ಣು ತೀರ್ಥರು ಚತುರ್ದಶಿಯಲ್ಲಿ ಜೀವಹೋಮ ಪ್ರಕರಣ ಅಂತ ಕರೀತಾ ಇದ್ದಾರೆ. ಗೊತ್ತಾಯ್ತಾ? ಇದಕ್ಕೆ ಜೀವಹೋಮ ಪ್ರಕರಣ ಅಂತ ಕರೆದದ್ದು ಯಾರ್ರಿ?
ವಿಷ್ಣು ತೀರ್ಥರು ಚತುರ್ದಶಿಯ ಪ್ರಾರಂಭದಲ್ಲಿ ಜೀವಹೋಮ ಪ್ರಕರಣ ಅಂತ ಬರ್ಲಿಕ್ಕತ್ತಾರ. ಬೇರೆ ಕಡೆಗೆ ದ್ರವ್ಯ ಹೋಮ ಪ್ರಕರಣ ಅಂತ ಇರ್ತದೆ. ಅಂದ್ರೆ ಸಮಿತ್ ಹಾಕೋದು ಅಥವಾ ಘೃತವನ್ನು ಹಾಕೋದು ಅಥವಾ ಹಾಲನ್ನು ಹಾಕೋದು, ತಿಲ ಹಾಕೋದು, ಚರು ಹಾಕೋದು ಇರ್ತದೆ. ಘೃತ, ಸಮಿತ್, ಚರು, ತಿಲ ಈ ತರಹದ ದ್ರವ್ಯಗಳಿಂದ ಹೋಮವನ್ನ ಮಾಡುವುದಾದರೆ ಇಲ್ಲಿ ಅಕ್ಷರಶಃ ಜೀವನ ಸ್ವರೂಪವನ್ನೇ ಹೋಮಿಸ್ತಾ ಇದ್ದಾರೆ. ನಮ್ಮನ್ನೇ ಹೋಮಿಸೋದು. ಎಲ್ಲಿಂದ ಹೋಮಿಸ್ತಾರೆ, ಹೆಂಗ್ ಹೋಮಿಸ್ತಾರೆ ಅಂತ ಕೇಳಿದ್ರೆ ಒಂದು ದೃಷ್ಟಾಂತ ಒಂದನ್ನು ಇಟ್ಕೊಂಡು ಹೋಗ್ಬೇಕು ನಾವು. ಜನ್ಮಾಂತರದಲ್ಲಿ ಮಾಡಿದ ಕರ್ಮಗಳಿಂದ ಎಲ್ಲ ಮುಗಿಸ್ಕೊಂಡು ನರಕಾದ್ಯನರ್ಥಗಳನ್ನು ಅನುಭವಿಸಿ ಕೊನೆಯಲ್ಲಿ ಸ್ವರ್ಗಕ್ಕೆ ಬರ್ತೀವಿ. ಪುಣ್ಯ ಪ್ರಭಾವ ಇರ್ಬೇಕಲ್ಲ. ಮತ್ತೆ ಆ ಸ್ವರ್ಗದಲ್ಲಿ ನಮ್ಮ ಪುಣ್ಯದ ಅಕೌಂಟ್ ಕ್ಲೋಸ್ ಆದಾಗ ಅಲ್ಲಿಂದ ದೇವತೆಗಳು ನಮ್ಮನ್ನ ಕೆಳಗಡೆಗೆ ಕಳಿಸ್ತಾರೆ. ಕಳಿಸುವಾಗ ಬರುವ 5 ಯಜ್ಞಗಳು, 5 ಅಗ್ನಿಗಳಲ್ಲಿ ಹಾಯ್ದುಕೊಂಡು ಬಂದು ಪುನಃ ನಾವು ಪುರುಷರಾಗಿ ಮತ್ತೆ ಬರ್ತೇವೆ. ಇದಿಷ್ಟು ವಿಷಯ. ಅದಕ್ಕಾಗಿ ಅದನ್ನು ಹೇಳಿಕ್ ಹೊರಟಿದ್ದಾರೆ. ಬಹಳ ಚಂದದ. ಇದನ್ನ ಯಾಕೆ ಮಾಡಬೇಕು, ಇದನ್ನ ಯಾಕೆ ನಾವು ಕೇಳಬೇಕು ಅಂತ ಪ್ರಶ್ನೆ. ಗೊತ್ತಾಯ್ತಾ? ಅದಕ್ಕೆ ತತ್ರ ಅವಶ್ಯ ಉಪಾಸನಸ್ಯ ಪಂಚಮಹಾಪಾತಕಿಭಿಃ ಸಹವಾಸೋಪಿ ತತ್ ಸಹವಾಸ ಜನಿತ ಪಾಪ ಲೇಪಾಭಾವೋ ಅವಾಂತರ ಫಲಂ ಅಂತ ಹೇಳ್ತಾರೆ. ಮುಖ್ಯವಾದ ಫಲ ಅಪರೋಕ್ಷ ಜ್ಞಾನ ಮತ್ತ ಮೋಕ್ಷ ಅಂತದ ಅದ. ಈ ಉಪಾಸನೆಯಿಂದ ಆಗುವಂತಹ ಅವಾಂತರ ಫಲ ಏನು ಅಂದ್ರೆ, ಯಾರು ಪಂಚಪಾತಕಿಗಳ ಜೊತೆಗೆ ಸಹವಾಸ ಮಾಡ್ತಾರೋ, ಬ್ರಹ್ಮಹತ್ಯ, ಸುರಾಪಾನ, ಗುರುತಲ್ಪಗಮನ, ಸ್ವರ್ಣಸ್ಥೇಯ ಈ ತರಹದ ವ್ಯಕ್ತಿಗಳು ಅವರನ್ನೂ ಶುದ್ಧಗೊಳಿಸುವ, ಅದು ಮಾಡಬಾರ್ದು. ಅವರ ಸಹವಾಸವನ್ನ ಮಾಡಿದವನಿಗೂ ಪಾಪ ಬಂದಿರ್ತದಂತೆ. ನಾವೇನ್ ಮಾಡಿಲ್ರಿ, ನೀ ಮಾಡಿಲ್ಲೋ, ನೀ ಮಾಡಿದವ್ರ ಜೊತೆ ಇದ್ದೀಯಲ್ಲ, ಅದಕ್ಕೂ ನಿನಗೆ ಪಾಪ ಬಂದದ. ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ಜೀವಹೋಮ ಪ್ರಕರಣವನ್ನು ನಾವು ಶ್ರವಣ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಹಳ ದೊಡ್ಡ ಫಲ ಅದ. ಅಂದ್ರ ಸಹವಾಸದಿಂದಾಗಿ ಬರುವ ಏನು, ಸಹವಾಸದಿಂದ ಬರುವ ಪಾಪ ಲೇಪ ಆಗದೆ ಹೋಗ್ತದೆ ಇದನ್ನು ಶ್ರವಣ ಮಾಡಿದ್ರೆ. ತಿಳಿತಾ? ಯಾರ್ಯಾರೋ ಗೊತ್ತಿಲ್ಲ ಎಲ್ಲೆಲ್ಲೋ ಹತ್ತು ಬಿಟ್ಟಿರ್ತಾರ, ಎಲ್ಲೆಲ್ಲೋ ಆಗ್ತಿರ್ತಾವ, ಹೊಡ್ಕೊಂಡು ಹೋಗ್ತಿರ್ತಾರ ಅಣ್ಣಂದ್ರು. ಯಾರಿಗೇನು ಅಲ್ಲಿಗೆ ಬರುವುದಿಲ್ಲ. ನಾವು ಕಾಲ ಬಲ ಆಗ ಈ ಜೀವಹೋಮ ಪ್ರಕರಣವನ್ನು ಸ್ಮರಣೆ ಮಾಡಿಕೊಂಡಾಗ ಅದೆಲ್ಲ ಹೋಗ್ತದ ಅಂತ ತಿಳಿಸಿದ್ದಾರೆ. ಸರಿನಾ? ಸ್ವಂತಕ್ಕೆ ಎಷ್ಟದ ಅಂತ, ಸ್ವಂತಕ್ಕೆ ಭಾರಿ ಅದ. ಸ್ವಂತಕ್ಕೆ ಫುಲ್ ತಗೊಂಡಿರ್ತಾರಲ್ಲ, ಹೆವಿ ಡ್ರಿಂಕರ್ ಅಂತ ಹೇಳಿ, ಅವ್ರಿಗೆ ಎಷ್ಟದ ಅಂತ ಕೇಳಬೇಡ್ರಿ. ಸರಿ. ಸರಿ ಸರಿ. ಏನ್ ಮಾಡ್ತಾರ ಅಂತಂದ್ರೆ, ತತ್ವಾಭಿಮಾನಿ ದೇವತೆಗಳು, ಇದ್ರ ಮುಂದೆ ಈಗ ಕಥೆ ಪ್ರಾರಂಭ ಆಗಬೇಕಾಗಿದೆ. ಅಸೌವಾವಲೋಕ ಪ್ರಾರಂಭ ಆಗಬೇಕಾಗಿದೆಲ್ಲ, ಅದರ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಮಾತನ್ನು ಹೇಳ್ತಾ ಇದ್ದೀನಿ. ತತ್ವಾಭಿಮಾನಿ ದೇವತೆಗಳು ಉತ್ತರ ದೇಹಕ್ಕೆ ಆರಂಭವನ್ನುಂಟು ಮಾಡುವ ಭೂತ ಸೂಕ್ಷ್ಮಗಳಿಂದ ಕೂಡಿರುವಂತಹ ಜೀವನನ್ನ ನಾರಾಯಣ, ವಾಸುದೇವ, ಮುಂದೆ ಯಾರು, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧನೆಂಬುವಂತಹ 5 ಅಗ್ನಿಗಳಲ್ಲಿ ಹೋಮಿಸುತ್ತಾರೆ. ಫಸ್ಟ್ ಸೆಂಟೆನ್ಸು ಏನ್ ಬರ್ಕೋಬೇಕ್ರಿ ಅಂತಂದ್ರೆ ಬರ್ಕೋಬೇಕು. ತತ್ವಾಭಿಮಾನಿ ದೇವತೆಗಳು ಈ ಜೀವನಿಗೆ ಮುಂದಿನ ದೇಹವು ಬರಲು, ಈ ಜೀವನಿಗೆ ಮುಂದಿನ ದೇಹವು ಬರಲು ಬೇಕಾದ ಭೂತ ಸೂಕ್ಷ್ಮಗಳಿಂದ ಕೂಡಿಕೊಂಡಿರುವ ಜೀವನನ್ನು ನಾರಾಯಣಾದಿ 5 ಅಗ್ನಿಗಳಲ್ಲಿ ಹೋಮಿಸುತ್ತಾರೆ. ಬಹಳ ಚಂದ. ಸರಿ ಆಯ್ತೇನ್ರಿ? ಮುಂದೆ ಹೋಗೋಣವಾ? ಹಾಗಿದ್ರೆ ಸಾರಿ, ಇಷ್ಟು ಮೊದಲನೇ ವಾಕ್ಯ ನಾವು ಬರ್ಕೊಂಡಿದ್ರೆ ಈಗ ಸರಳ ಹೋಗ್ತದೆ. ಅಸೌವಾವಲೋಕ ಗೌತಮ ಅಗ್ನಿ ತಸ್ಯ ಆದಿತ್ಯ ಏವ ಸಮಿತ ರಶ್ಮಯ ಧೂಮ ಅಹಹ ಅರ್ಚಿ
ಚಂದ್ರಮ ಅಂಗಾರಃ ಅಂಗಾರಾಹ ನಕ್ಷತ್ರಾಣಿ ವಿಸ್ಫುಲಿಂಗಾಹ. ಮೊದಲನೇ ಅಗ್ನಿ ಪರಿಚಯವನ್ನ ಮಾಡ್ತಾ ಇದ್ದಾರೆ. ಯಾವ್ದಪ್ಪ ಅಗ್ನಿ ಅಂತ ಕೇಳಿದ್ರೆ ಎಷ್ಟು ಚಂದ ಶಬ್ದದ ನೋಡ್ರಿ. ಅಸೌವಾವಲೋಕಃ ಅಸೌವಾವಲೋಕಃ ಹೇ ಗೌತಮ ಅಗ್ನಿ ಗೌತಮ ಅಂತ ಉದ್ದಾಲಕರಿಗೆ ಸಂಬೋಧನೆ. ಎಲೆ ಗೌತಮರೇ, ಪ್ರೀತಿಯಿಂದ ಕರೀತಾನೆ ಗೌತಮರೇ ಅಂತ ಹೇಳಿ. ಏನ್ ಹಂಗಂದ್ರೆ ಗೌತಮ ಅಂದ್ರೆ ಏನು? ತರ ತಮ ಪ್ರತ್ಯಯಗಳನ್ನ ಯಾವಾಗ ಬಳಸ್ಬೇಕು ಆನಂದ ಅವರು? ಇಬ್ಬರಲ್ಲಿ ಒಬ್ರು ಶ್ರೇಷ್ಠ ಆದ್ರ ತರ, ಬಹಳ ಮಂದಿಯಲ್ಲಿ ಶ್ರೇಷ್ಠ ಆದ್ರ ತಮ. ತರ ತಮ ಪ್ರತ್ಯಯಗಳನ್ನ ಯಾವಾಗ ಬಳಸ್ಬೇಕು ರಘುತ್ತಮಾಚಾರ? ಇಬ್ಬರಲ್ಲಿ ಒಬ್ಬರು ಶ್ರೇಷ್ಠ ಅಂತ ಆದ್ರ ತರ, 10 ಮಂದಿಯೊಳಗ 100 ಮಂದಿಯೊಳಗ ಒಬ್ಬ ಶ್ರೇಷ್ಠ ಆದ್ರ ತಮ. ಗೋ ಅಂದ್ರ ಜ್ಞಾನ, ಗೋತಮ ಅಂದ್ರ ಜ್ಞಾನಿ ವರ್ಗದಲ್ಲಿ ಇವ ಅತ್ಯಂತ ಶ್ರೇಷ್ಠನಾದವನೇ ಅಂತ ಸ್ತೋತ್ರ ಮಾಡ್ತಾನೆ. ಗೌತಮ ಅಂತ ಕರೀತಾ ಇದ್ದಾರೆ. ಗೌಹು ಗಾವೋ ಗಾವ ಅಂತ ಹೇಳ್ತದೆ ಗೋ ಶಬ್ದ. ಅದು ಗೌಹು ಅಂದ್ರೆ ಜ್ಞಾನ, ಜ್ಞಾನತಮ, ಜ್ಞಾನಿ ವರ್ಗದಲ್ಲಿ ಅತ್ಯಂತ ಶ್ರೇಷ್ಠನಾದವನೇ ಅಂತ ಸೂಚನೆ ಕೊಡ್ತಾನ. ಅಂದ್ರೆ ನನ್ನ ಕಡೆ ಪಾಠ ಹೇಳಿಸ್ಕೊಳಿಕತಾನಿವ ಅಂತ ಕೆಟ್ಟ ಕೊಳಕ ಶಬ್ದದಿಂದ ಕರೀಲಿಕತ್ತಿಲ್ಲವ. ಹೌದು ನೋಡ್ರಿ ಹೆಂಗಿರ್ತದ ಅಂದ್ರೆ, ನಮ್ಮ ಹತ್ರ ಯಾರು ಸ್ವಲ್ಪ ಬರ್ತಿದ್ರು ಅಂತಂದ್ರೆ ಅವ್ರನ್ನೆಲ್ಲ ಹೆಂಗ್ ಮಾತಾಡೋದು ಅಂತಂದ್ರೆ ಸೇವಕರಂತೆ ದಾಸರಂತೆ ಮಾತಾಡಿಸ್ತಿರ್ತಾರೆ. ಆಮೇಲೆ ಕೆಲವು ದುರಭ್ಯಾಸಗಳಿರ್ತಾವ. ಹೇ ಬರ್ಲೆ ಹಲೆ ಅಂತ ತಿಳ್ಕೊಂಡು ಹೇಳಿ ಎಲ್ಲ ಮಾಡಬಾರ್ದು. ಎಂದೆಂದೆಂದೆಂದು ಮಾಡಬಾರ್ದು ಕೆಲಸ. ಬಟ್ರೆ ಅರ್ಥ ಆಯ್ತಾ? ಅದಕ್ಕ ನಾವ್ ಹೆಂಗಿರ್ಬೇಕು ಅಂದ್ರೆ ಅವರಿಗೆ ಸಲ್ಲಿಸಬೇಕಾದ ಗೌರವವನ್ನು ಸಲ್ಲಿಸಲೇಬೇಕು. ಏನ್ರಿ ನಾ ಹೇಳಿ ತಪ್ಪದ ಏನ್ರಿ? ದುಳ್ಕೇಳಾಚಾರ ಹೂ ಅನ್ಬ್ಯಾಡ್ರಿ ಅಷ್ಟೇ. ತಳಗ ಸಲಿಗಲ್ಲ, ಅಭ್ಯಾಸಕ್ಕೆ ಬಂದವ್ರಿಗೆ ಅಂತ ಹೇಳಿಕತ್ತೀವಲ್ಲ. ನಾವು ಯಾವ ಪ್ರಕರಣ ತಗೊಂಡಿವಿ? ಪಾಠದ ಪ್ರಕರಣ ತಗೊಂಡಿವಿ ಅಂತ ಅದ್ರ ಹೇಳಬೇಕು. ಸಲಿಗೆ ಇದ್ದವ್ರಿಗೆ ಹಲಗಿ ಕೊಡ್ರಿ ಕೈಯಾಗ, ಸಲಿಗೆ ಇದ್ದವ್ರ ಕೈಲಿ ಹಲಗೆಯನ್ನ ಕೊಡ್ರಿ, ನಮಗೆ ಸಂಬಂಧ ಇಲ್ಲ. ಗೊತ್ತಾಯ್ತಾ? ಎಂದೆಂದೂ ಕೂಡ ನಮ್ಮ ಹತ್ರ ಯಾರೇ ಬಂದಿರ್ಲಿ ಅವರಿಗೆ ನಾವು ಅಧ್ಯಯನಕ್ಕೆ ಬಂದಿದ್ರು ಅವ್ನ ಶಿಷ್ಯ ಅನ್ನೋದಕ್ಕೆ ಅವನಿಗೆ ಅಗೌರವ ಕೊಡ್ಬೇಕು ಅಂತಿಲ್ಲ. ಹೇ ಗೌತಮ, ಎಲೆ ಜ್ಞಾನಶ್ರೇಷ್ಠರಾದವರೇ, ಋಷಿಗಳೇ ಅಂತ ಹೇಳಿ ಮಾತಾಡಿ ಪಾಠವನ್ನು ಹೇಳ್ತಾನೆ. ಅಸೌವಾವಲೋಕ ಅಗ್ನಿ, ಈ ಲೋಕ ಇದೆಯಲ್ಲ ಇದುವೇ ಅಗ್ನಿ. ಯಾವ ಲೋಕ? ಪ್ರಶ್ನೆ ಬಂತಲ್ಲ. ಅಂದ್ರೆ ಸ್ವರ್ಗಲೋಕ. ಆ ಸ್ವರ್ಗಲೋಕವೇ ಅಗ್ನಿ ಅಂತ ಕರೀತಾನೆ. ಒಂದು ಸಮಸ್ಯೆ ಆಗ್ತದೆ, ಸ್ವರ್ಗಲೋಕ ಹೆಂಗ್ ಅಗ್ನಿ ಆಗ್ಬೇಕು? ಈಗ ನೀವು ನಾರಾಯಣಾದಿ ಅಗ್ನಿಗಳು ಅಂತ ಹೇಳಿದ್ದೀರಲ್ಲ ಅಂದ್ರೆ ಒಂದೊಂದು ಪದಗಳನ್ನ ಬಿಡಿಸ್ತಾ ಹೋಗ್ತಾರೆ, ಆವಾಗ ಅರ್ಥ ಆಗ್ತದೆ ನಮಗೆ. ಸರಿನಾ? ಈ ಮೊದಲು ಸಾಮಾನ್ಯ ಅರ್ಥವನ್ನು ಹೇಳ್ಬಿಡ್ತೀನಿ. ಏನೋ ಮೊದಲು ಉಪನಿಷತ್ತಿನ ಸರಳವಾದ ಭಾಷೆಯ ಅನುವಾದವನ್ನ ಮಾಡ್ತೀನಿ, ಟ್ರಾನ್ಸ್ಲೇಟ್ ಮಾಡ್ತೀನಿ, ಆಮೇಲೆ ವಿವರಣೆಯನ್ನ ಕೊಡ್ತೀನಿ. ಏನ್ರಿ ಅಣ್ಣಾಜಿ? ನೋಡ್ರಿ ಏನಂತಾರ ಅಂದ್ರೆ ಅಸೌವಾವಲೋಕ, ಈ ಸ್ವರ್ಗಲೋಕ ಇದೆಯಲ್ಲ ಇದೇ ಅಗ್ನಿ ಅಂತ ಕರ್ಸ್ಕೋತದ. ಒಂದು ಅಗ್ನಿ ಅಂತಾದಾಗ ಏನ್ ಬೇಕು ಅಂತ ಕೇಳಿದ್ರೆ ಅದಕ್ಕೆ ಅಗ್ನಿ, ಇದು ಅಸೌವಾವಲೋಕ ಗೌತಮ ಅಗ್ನಿ. ಅದಕ್ಕ ಯಾರು ಅಂತ ಕೇಳಿದ್ರೆ ಸಮಿತ್ ಯಾರು ಅಂತ ಕೇಳಿದ್ರೆ ತಸ್ಯ ಆದಿತ್ಯ ಏವ ಸಮಿತ್. ಸೂರ್ಯನನ್ನೇ ನಾವೇನ್ ಕರಿತಿದ್ದೇವೆ ಅಂದ್ರೆ ಸಮಿತ್ತು ಎಂದು ಕರಿತೇವೆ. ಸರಿ ಆಯ್ತೇನ್ರಿ? ಸೂರ್ಯನಿಗೇನು ಸಮಿತ್ತು. ಅದಾದ ಮೇಲೆ ರಶ್ಮಯ ಧೂಮಃ, ಇದರ ರಶ್ಮಿಗಳು ಸೂರ್ಯನ ಕಿರಣಗಳೇನಿವೆಯೋ ಅವುಗಳನ್ನೇ ನಾವೇನ್ ಕರಿತೀವಿ ಅಂದ್ರೆ ಹೊಗೆ ಅಂತ ಕರಿತೀವಿ. ಅರ್ಚಿಹಿ, ಹಗಲಿದೆಯಲ್ಲ ಈ ಹಗಲನ್ನೇ ನಾವು ಜ್ವಾಲೆ ಅಂತ ಕರಿತೀವಿ. ಅಹ ಅರ್ಚಿಹಿ. ಚಂದ್ರಮ, ಚಂದ್ರ ಇದ್ದಾನಲ್ಲ ಅವನ್ ಚಂದ್ರನ ಏನ್ ಕರಿತೀವಿ ನಾವು ಅಂದ್ರೆ ಅಂಗಾರ ಅಂತ ಕರಿತೀವಿ, ಕೆಂಡ. ಆಯ್ತಾ? ನಕ್ಷತ್ರಾಣಿ, ನಕ್ಷತ್ರಗಳನ್ನೇನ್ ಕರಿತೀವಿ ಅಂದ್ರೆ ವಿಸ್ಫುಲಿಂಗಾಹ, ಕಿಡಿಗಳು ಅಂತ ಕರಿತೇವೆ. ಕೆಲವರು ಕಿಡಿಗೇಡಿಗಳು, ಕೆಲವರು ಕಿಡಿಗಳು. ಏನ್ ಬರ್ಕೋಬೇಕು? ಮೊದ್ಲೇ ಬರ್ಕೊಂಡು ಇಟ್ಕೊಳ್ರಿ, ಪ್ರಥಮ ಅಗ್ನಿ ಅಂತ ಬರ್ಕೊಳ್ರಿ. ಪ್ರಥಮ ಅಗ್ನಿ ಅಂತ ಬರೆದುಕೊಂಡು ನಂಬರ್ 1 ಅಗ್ನಿ, ಪ್ರಥಮ ಅಗ್ನಿ ಅಂತ ಬರೆದುಕೊಂಡು ಸರಳವಾದ ಅರ್ಥ, ವಿಶೇಷವನ್ನು ಬರೆಸೋದಿಲ್ಲ, ಮೊದಲು ಅಷ್ಟೇ ಹೇಳ್ತೀನಿ. ಈ ಸ್ವರ್ಗಲೋಕವೇ ಅಗ್ನಿ, ಸ್ವರ್ಗವೇ ಅಗ್ನಿ, ಇಷ್ಟ ಬರ್ಕೊಳ್ರಿ. ಈ ಸ್ವರ್ಗಲೋಕ ಏನ್ ಬೇಕಾಗಿಲ್ಲ, ಸ್ವರ್ಗವೇ ಅಗ್ನಿ. ಸರಿನಾ? ಸ್ವರ್ಗವೇ ಅಗ್ನಿ. ಇನ್ನ ಮುಂದೋಗೋಣ. ಸರಿ, ಸೂರ್ಯನೇ ಸಮಿತ್ತು, ಸೂರ್ಯನಾಗ್ಯಾನ ಸಮಿತ್ತಾಗಿದ್ದಾನೆ.
ಸರಿ ಆಯ್ತಾ? ಮುಂದ ಇನ್ನ ರಶ್ಮಿಗಳೇ ಹೊಗೆಯಾಗಿದೆ. ರಶ್ಮಿ ಇಸ್ ಈಕ್ವಲ್ ಟು ಹೊಗಿ. ಹಗಲೇ ಜ್ವಾಲೆಯಾಗಿದೆ. ಹಗಲು ಜ್ವಾಲೆಯಾಗಿದೆ. 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 ಜ್ವಾಲೆ ಇಷ್ಟೇ ಸಾಕು. ಜ್ವಾಲೆ ಸಾಕು. ಯಾಗಿದೆ ನಾವು ವಾಕ್ಯ ಹೇಳಿದ್ದೇನೆ ಅಷ್ಟ. ಇನ್ನ ಮುಂದೆ ಏನಾಗಿದೆ? ಚಂದ್ರನು ಅಂಗಾರವೆನಿಸಿದ್ದಾನೆ. ಸರಿ ಆಯ್ತಾ? ಏನಾಯ್ತು? ಬರೋಬ್ಬರಿ ಆಯ್ತಿಲ್ಲೋ? ಕೊಂಡ್ರಲ್ಲೋ? ನಕ್ಷತ್ರಗಳು ಕಿಡಿಗಳೆನಿಸಿವೆ. ನಕ್ಷತ್ರಾಣಿ ಬರ್ಕೊಳ್ರಿ ಮಹೇಶಾಚಾರ. ನಕ್ಷತ್ರಗಳು ಕಿಡಿಗಳು ಎನಿಸಿವೆ. ಇಲ್ಲಿ ನಾವು ಎರಡು ಅಂಶವನ್ನು ತಿಳ್ಕೊಬೇಕಾಗಿದೆ. ಮತ್ತೆ ಏನ್ ಎರಡು ಅಂಶ ತಿಳ್ಕೊಬೇಕು ಅಂದ್ರೆ, ಈ ಅಗ್ನಿ ಅಂತ ಹೇಳಿರುವಂತಹ ಲೋಕ, ಆಮೇಲೆ ಸೂರ್ಯ ಮತ್ತು ಸಮಿತ್ತು ಅಂತ ಹೇಳುವಂತಹದ್ದುಗಳೇನವ, ಈ ಎಲ್ಲಾ ಶಬ್ದಗಳೂ ಕೂಡ ಪರಮಾತ್ಮನನ್ನೇ ತಿಳಿಸುತ್ತವೆ ಅಂತ ಶ್ರೀಮದಾಚಾರ್ಯ ಹೊರಡ್ತಾರೆ. ಶ್ರೀಮದಾಚಾರ್ಯ ಭಾಷ್ಯದಲ್ಲಿ ಏನ್ ಮಾಡ್ತಾರ? 383ನೇ ಪುಟದಲ್ಲಿ ತೆಳಗಡೆಗೆ ಭಾಷ್ಯ. ನಾರಾಯಣಾದಯ ಪಂಚ ಕ್ರಮಾತ್ ಪಂಚಾಗ್ನಯ ಸ್ಮೃತಾ. ನಾರಾಯಣಾದಿಗಳೇನವ ಇವರೇ ಪಂಚಾಗ್ನಿಗಳಾಗಿದ್ದಾರೆ. ಅಗ್ನಿ ಅಂದ್ರು ಅವನೇ, ಸಮಿತ್ತು ಅಂದ್ರು ಅವನೇ, ಏನ್ರಿ? ಆಮೇಲೆ ಅರ್ಚಿ ಅಂದ್ರು ಅವನೇ, ಅಂಗಾರ ಅಂದ್ರು ಅವನೇ, ಪುಷ್ಪುಲಿಂಗ ಅಂದ್ರೆ ಕೆಂಡ ಹೇಳಿದ್ನಲ್ಲ, ಬರ್ಸಿದ್ನಲ್ಲ. ಅಂಗಾರ ಅಂದ್ರೆ ಕೆಂಡ ಅಂತ ಬರ್ಸಿಲ್ಲ? ಬರ್ಸಿ. ಏನ್ರಿ? ಜ್ವಾಲೆ ಅಂತ ಹೇಳಿದ್ನಲ್ವ ಮಹಾರಾಯ. ಈ ಮಹಾರಾಯ ಜ್ವಾಲೆ ಅಂತ ಇನ್ನ ಹಿಂಗ ಇದು ಒಂದ್ ಕಡೆಗೆ. ಇನ್ನೊಂದು ಕಡೆಗೆ ಅಗ್ನಿ, ಆದಿತ್ಯ, ಸಮಿತ್ತು, ಧೂಮ, ಚಂದ್ರಮ, ನಕ್ಷತ್ರ, ಇವುಗಳು ಒಟ್ಟಾರೆ 10 ಶಬ್ದಗಳನ್ನ ಶ್ರೀಮದಾಚಾರ್ಯರು ಭಗವಂತನಲ್ಲಿ ಸಮನ್ವಯಗೊಳಿಸ್ತಾ ಇದ್ದಾರೆ. ಗೊತ್ತಾಯ್ತಾ ಅಂತ ಹೇಳಿದ್ದು? ಇದೊಂದು ಕೆಳಗಿನ ಒಂದು ವಾಕ್ಯ ಓದಿ ಆಮೇಲೆ ಅವ್ರನ್ನ ಯಾರ್ಯಾರ ರೂಪಗಳನ್ನು ತಿಳ್ಕೊಂಡಂತ ಮುಂದೆ. ಏತಸ್ಮಿನ್ ಅಗ್ನೌ, ಈ ಇಂತಹ ಅಗ್ನಿಯಲ್ಲಿ ದೇವಾಹ ತತ್ವಾಭಿಮಾನಿ ದೇವತೆಗಳು ಶ್ರದ್ಧಾಂ ಜುಹ್ವತಿ. ಜೀವನ ಹೆಸರು ಏನ್ ಗೊತ್ತೇನೋ? ಶ್ರದ್ಧಾ ಅಂತ ಜೀವನಿಗೆ ಮತ್ತೊಂದು ಹೆಸರು. ಬಹಳ ಆಶ್ಚರ್ಯವಾದ ಹೆಸರು. ಜೀವನಿಗೆ ಶ್ರದ್ಧಾ ಅಂತ ಕರೀತಾರೆ. ಬರೆದಿಟ್ಕೊಂಡಿರ್ರಿ, ಶ್ರದ್ಧಾಂ ಜುಹ್ವತಿ ಅಂತದ. ಶ್ರದ್ಧಾ ಅಂದ್ರೆ ಜೀವ. ಯಾಕ ಜೀವನಿಗೆ ಶ್ರದ್ಧಾ ಅಂತ ಕರೀತಾರ ಅಂತಂದ್ರ, ಇದಕ್ಕ ರಾಯರು ಬರೀತಾರ, ಶ್ರದ್ಧಾಪೂರ್ವಂ ಯಜ್ಞಾದಿ ಕರ್ತಾರಂ. ಅವನು ಶ್ರದ್ಧೆಯಿಂದ ಜನ್ಮಾಂತರಗಳಲ್ಲಿ ದಾನ ಧರ್ಮಾದಿಗಳನ್ನ ಯಜ್ಞಾದಿಗಳನ್ನ ಮಾಡಿದ್ದ. ಅದಕ್ಕೆ ಅವನಿಗೆ ಮುಂದೆ ಸ್ವರ್ಗಲೋಕದಲ್ಲಿ ಜನ ಎಲ್ಲ ಓ ಶ್ರದ್ಧೆ ಬಾ ಇಲ್ಲಿ ಅಂತ ಕರಿತಾ ಇದ್ರಂತೆ. ಅದಕ್ಕೆ ಇವತ್ತು ಹೋಮ ಮಾಡುವ ಕಾಲದಲ್ಲಿ ಆ ಶ್ರದ್ಧಾನ್ ಕರ್ಕೊಂಬಂದು ಹಾಕ್ರು ಅಂತ ಹೇಳಿದಂತ. ಅದಕ್ಕೆ ಶ್ರದ್ಧಾನ್ ಕರ್ಕೊಂಬಂದು ಹಾಕಿದ್ರು ಅಂತ ತಿಳ್ಕೋಬೇಕು. ಶ್ರದ್ಧಾ ಅಂತ ಅಂದ್ರೆ ನಂಬಿಕೆ. ಧುಳ್ಕೇಳಾಚಾರ ಶ್ರದ್ಧಾ ಶಬ್ದಕ್ಕೆ ನಂಬಿಕೆ ಅಂತ ಅರ್ಥ ಹೇಳಿಕತ್ತೀನಿ. ಯಾಕ ಹಂಗ್ಯಾಕ ನಂಬಿಕೆ ಅಂತ ಯಾಕೆ ಅರ್ಥ ಹೇಳ್ಬೇಕು? ಶ್ರದ್ಧಾ ಅಂದ್ರೆ ಏನು? ನಂಬಿಕೆ ಅಂತ ಅರ್ಥ. ಬಿಲೀಫು, ನಂಬಿಕೆ, ವಿಶ್ವಾಸ. 17ನೇ ಅಧ್ಯಾಯದ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾನೆ ಅಂದ್ರೆ, ಶ್ರದ್ಧಾತ್ರಯ ವಿಭಾಗ ಯೋಗೋ ನಾಮ ಅಂತ ಬರೆದಿದ್ದಾರೆ ಕೃಷ್ಣ. ಭಗವದ್ಗೀತೆ 17ನೇ ಅಧ್ಯಾಯದಲ್ಲಿ 3 ತರಹದ ಶ್ರದ್ಧೆ ಇರುವಂತಹ ಜೀವರಿದ್ದಾರೆ ಅಂತ ಬರೆದ. ಸಾತ್ವಿಕ ಶ್ರದ್ಧೆ, ರಾಜಸ ಶ್ರದ್ಧೆ, ತಾಮಸ ಶ್ರದ್ಧೆ ಇದ್ದವರೇ ಇದ್ದಾರ. ಅವ್ರ ಸ್ವರೂಪನೇ ಹಂಗ. ಅವ ದೇವ್ರ ನಂಬ್ಕೊಂಡೇ ಇದ್ದ ಶ್ರದ್ಧೆ ಅದ ಒಂದು. ನೀವ್ ಎಷ್ಟು ಅಳಗಿಸಿದ್ರು ಇಡ್ಲಿ ಹಿಡ್ಕೊಂಡು ಹೆಂಗರ ಮಾಡಿ ತಿಕ್ಕಿ ಬೆಳಗ್ ಮಾಡ್ಬೇಕು ಅಂತ ಹೋದ್ರು ಆಗೋದಿಲ್ಲ ಅಂತಿದ್ದ. ಏನ್ ಹೇಳ್ರಿ? ಕನ್ವಿಕ್ಷನ್ ಅಂತ. ಸರಿ. ಶ್ರದ್ಧೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಶ್ರದ್ಧಾ ಎಂಬುದು ಜೀವನ ಸ್ವರೂಪ, ಸ್ವಭಾವ, ಬದಲಾಯಿಸ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಜೀವನಿಗೆ ಏನ್ ಕರೆದಾರ? ಶ್ರದ್ಧಾ ಅಂತ ಕರೆದಿದ್ದಾರೆ. ಭಗವದ್ಗೀತೆ 17ನೇ ಅಧ್ಯಾಯ ತೆಗೆದು ನೋಡ್ರಿ, ಈ ಶ್ರದ್ಧೆಯ ಬಗ್ಗೆನೇ ಪೂರ್ಣ ವಿವರಣೆ ಅದ. ಶ್ರದ್ಧಾಮಯೋಯಂ ಪುರುಷಃ ಯೋಯತ್ ಶ್ರದ್ಧ ಸ ಏವ ಸಹ. ಅವನು ಕೇಳ್ತಾನ ಅರ್ಜುನ, ಇವನ್ ಸಾತ್ವಿಕ, ಇವನ್ ರಾಜಸ, ಇವನ್ ತಾಮಸ ಗುರ್ಸೋದ್ ಹೆಂಗ ನಾವು ಅಂತಂದ್ರೆ, ಏನ್ ಚಿಂತೆ ಮಾಡ್ಬೇಡ, ಅವನ ಶ್ರದ್ಧೆ ಹೆಂಗದು ಅವ ಆ ಸ್ವರೂಪದವನು ತಿಳ್ಕೊಂಡ್ಬಿಡು, ಆಗೋಯ್ತಲ್ಲ ಅಂತ ಹೇಳ್ಬಿಟ್ರಿ. ಶ್ರದ್ಧಾ ಹೆಂಗದ ಅಂತ ಕೇಳಿದ್ರೆ ಅದಕ್ಕೆ ಮುಂದೆ ಉತ್ತರ. ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ
ಸಾತ್ವಿಕಿ ರಾಜಸಿ ಚೇತಿ ತಾಮಸಿ ಚೇತಿ ತಾಮಶುಣು ಅಂತ ಹೇಳಿದ್ದಾರೆ. 17ನೇ ಅಧ್ಯಾಯ ಓದ್ಕೊಡ್ರಿ ಮನೆಗೆ ಹೋಗಿ ಸ್ವಲ್ಪ. ಬರ್ರಿ ಮುಂದೆ. ಆಮೇಲೆ ಶ್ರದ್ಧಾಂ ಜುಹ್ವತಿ ಹೀಗೆ ಹಾಕ್ತಾರೆ. ತಸ್ಯಾಹ ಆಹುತೇಹೇ ಸೋಮೋ ರಾಜ ಸಂಭವತಿ. ಆ ಆಹುತಿಯನ್ನ ಹಾಕಿದ್ರೆ ಅದು ಎಲ್ಲಿ ಹೋಗ್ತದ? ಸೋಮೋ ರಾಜ ಸಂಭವತಿ. ಈ ಅಗ್ನಿಯಲ್ಲಿ ಹಾಕಿದಾಗ ಅದು ಮುಂದೆ ಚಂದ್ರನ ಕಡೆಗೆ ಹೋಗಿ ಮುಟ್ತದ. ಸೋಮೋ ರಾಜಾನಂ ಪ್ರಾಪಯಂತಿ ದೇವಾಹ. ಚಂದ್ರನ ಕಡೆಗೆ ಒಯ್ದು ಮುಟ್ಟಿಸುತ್ತಾರೆ. ತಿಳಿತೇನ್ರಿ ಅಂತ ಹೇಳಿದ್ದು. ಅಂದ್ರೆ ಅದು ಹೋಗಿ ಅಗ್ನಿ ಹಾಕಿದಾಗ ಅದು ಎಲ್ಲಿ ಹೋಗಿ ಸೇರ್ತದ ಅಂತಂದ್ರೆ ಚಂದ್ರನಲ್ಲಿ ಸೇರ್ಕೋತದ. ಆ ಚಂದ್ರನಿಂದ ಮುಂದೆ 2ನೇ ಅಗ್ನಿ ಹೋಗ್ತದ. ಅದು ಈಗ ಇವ್ರು ಆಹುತಿ ಹಾಕೋದು ಹಾಕ್ಬಿಟ್ರು. ಹಾಕಿದಾಗ ಅದು ಎಲ್ಲಿ ಹೋಗಿ ಸೇರ್ಕೊಂತೀವಿ ಅಂದ್ರೆ ಸೋಮೋ ರಾಜ ಸಂಭವತಿ ಅಂತ ಅರ್ಥ. ಅಲ್ಲಿಂದ ಆ ಚಂದ್ರನ ದ್ವಾರ ಮುಂದೆ ಮೋಡದಲ್ಲಿ ಹಾಕ್ತಾರೆ. ಮೋಡದ ದ್ವಾರ ಭೂಮಿಗೆ ಬರ್ತದ. ಭೂಮಿಯಿಂದ ತಂದೆಗೆ ಬರ್ತದ. ತಂದೆಯಿಂದ ತಾಯಿಗೆ ಬರ್ತದ. ಇಷ್ಟು ವ್ಯವಸ್ಥೆ ಗೊತ್ತಾಯ್ತಾ? ಇದು ನಮ್ದೇ, ಬೇರೆಯವ್ರ ಕಥೆ ಅಲ್ಲೇ ಇಲ್ಲ. ಓಕೆ, ಈಗ ಏನ್ ಮಾಡೋದು ಅಂತಂದ್ರೆ ಶ್ರೀಮದಾಚಾರ್ಯರು ಭಾಷ್ಯವನ್ನು ಹೇಳಿದ್ದನ್ನು ಸ್ವಲ್ಪ ಸಂಗ್ರಹ ಮಾಡ್ಕೋಣಂತೆ. ಮಾಡ್ಕೊಂಡು ಮೊದಲನೇ ಮಂತ್ರದಷ್ಟು ತಿಳ್ಕೊಂಡು ಬಿಟ್ಕೋಣಂತೆ. ಏನಾತು? ನಾರಾಯಣಾದಯ ಪಂಚ ಕ್ರಮಾತ್ ಪಂಚಾಗ್ನೇಯ ಸ್ಮೃತಃ. ನಾರಾಯಣಾದಿಗಳೇನವ ಇವು ಕ್ರಮವಾಗಿ ಪಂಚಾಗ್ನಿಗಳು ಅಂತ ಕರೆಸಿಕೊಳ್ತಾವ. ಇಲ್ಲೊಂದು ಸ್ವಾರಸ್ಯ ಅದ. ಏನು ಸ್ವಾರಸ್ಯ ಅದ ಅಂದ್ರೆ ಪ್ರಾಯಶಃ ಉಳಿದವರು ಯಾರು ಹೇಳಿಲ್ಲ, ನಾ ನೋಡಿಲ್ಲ. ಇಲ್ಲಿ ನೋಡಿದ್ದು ವಿಷ್ಣು ತೀರ್ಥರು ಮಾತ್ರ. ಏನಂತಾರ ಅಂದ್ರೆ ಈಗ ಇದು 5 ನೋಡ್ರಿ, 5ಕ್ಕೆ 5 ರೂಪಗಳನ್ನು ಹೊಂದಿಸ್ತೀವಿ ನಾವೀಗ. 5ಕ್ಕೆ 5 ರೂಪಗಳನ್ನು ಹೆಂಗ್ ಹೊಂದಿಸ್ತೀವಿ ಅಂತ ಕೇಳಿದ್ರೆ, ಮೊದಲನೇ ಅಗ್ನಿ ನಾರಾಯಣ ಅಂತ ಇಟ್ಕೊಳ್ರಿ, ತಿಳ್ಕೊಳ್ಳಿಕ್ಕೆ. ಈಗ ನಾವು ನಾರಾಯಣ ಅಂತ ಆದ್ರೆ ನಾರಾಯಣ ಒಂದು ಅಗ್ನಿ ಅಂತ ಆದ್ರೆ ಅವನಿಗೊಂದು ಸಮಿತ್ತು, ಅವನಿಗೊಂದು ಏನಂತಾರೆ ಅದಕ್ಕ ಹೊಗೆ, ಆಮೇಲೆ ಜ್ವಾಲೆ, ಅಂಗಾರ ಮತ್ತು ಕಿಡಿಗಳು. ಇವು 5ಕ್ಕೂ ಕೂಡ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಮತ್ತು 5 ರೂಪಗಳಾದವು. ಗೊತ್ತಾಯ್ತಾ? ಕಲ್ಪನಾ ಅಂತ ಹೇಳಿದೆ ಅಂತ ಹೇಳಿ. ನಾರಾಯಣನು ಅಗ್ನಿಯಾದಾಗ ಅವನಿಗೆ 5 ಸಂಬಂಧಿಕ ವಸ್ತುಗಳ ಸಂಬಂಧವ. ಏನಿದೆ? ಸಮಿತ್ತದ, ಅಗ್ನಿ ಇದು ಹೊಗೆಯದ, ಆಮೇಲೆ ಮತ್ತೇನದ ಅಂತಂದ್ರೆ ಇದು ಜ್ವಾಲೆಯದ, ಅಂಗಾರಗಳವ, ವಿಷಸ್ಫುಲಿಂಗಗಳವ. ಇವು 5 ಯಾವುದು ಅಂದ್ರೆ ಮತ್ತೆ 5 ಭಗವದ್ ರೂಪಗಳು. ಸರಿ, ನೆಕ್ಸ್ಟ್ 2ನೇದು ಯಾವುದು? 2ನೇ ಅಗ್ನಿ ಬರ್ಬೇಕು. ಈಗ ಬಂದಾಗ ವಾಸುದೇವ. ಆ ವಾಸುದೇವನಿಗೆ ನಾರಾಯಣ ಮತ್ತ ಹಿಂಗ 5 ರೂಪಗಳು ಬರ್ತಾ ಹೋಗ್ತಾವ. ಸರಿನಾ? ಇದು ನಿಮ್ಗೆ ಐಡಿಯಾ ಬಂತೀಗ, ಒಂದ್ ಸ್ವಲ್ಪ ಗೊತ್ತಾಯ್ತು. ಆದ್ರೆ ನಾ ಮೊದಲನೇ ಸರ್ತಿ ಇದನ್ನ ಕೇಳ್ತಾ ಇರೋದೇನಂದ್ರೆ, ಇವೇನು ಅಗ್ನಿಗೆ ಇನ್ನುಳಿದವುಗಳು ರೂಪಗಳು ಅಂತ ಹೇಳಿರ್ತೀವಲ್ಲ, ಅವುಗಳು ಈ ರೂಪಗಳಿಂದಲೇ ಹೊರಬಂದ ರೂಪಗಳು. ಅಂದ್ರ ಈಗ ನಾರಾಯಣ ಎಂಬ ರೂಪದಿಂದ ನಾರಾಯಣ ಅಂತ ಒಂದು ರೂಪ ಹೊರಗೆ ಬರ್ತದೆ. ಅದರಿಂದ ವಾಸುದೇವ, ಅದರಿಂದ ಸಂಕರ್ಷಣ, ನಾರಾಯಣನಿಂದಲೇ ಪ್ರದ್ಯುಮ್ನ, ಅನಿರುದ್ಧ ಎಂಬ 5 ರೂಪಗಳು ಹೊರಗೆ ಬರ್ತಾವೆ. ವಾಸುದೇವ ಎಂಬ ರೂಪದಿಂದ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಸಂಕರ್ಷಣೆಯಿಂದ ಸಂಕರ್ಷಣ, ನಾರಾಯಣ, ವಾಸುದೇವ, ಸಂಕರ್ಷಣ. ಅಂದ್ರೆ ಈ 5ಕ್ಕೆ 5 ಏನ್ ರೂಪ ಬಂದಾವ, ಇವು ಮೂಲ ರೂಪದ ನಾರಾಯಣನಿಂದ ಬಂದದ್ದು ಅಂತಲ್ಲ. ಆಯಾ ರೂಪಗಳಿಂದಲೇ 5 ರೂಪಗಳು ಹೊರಗೆ ಬರ್ತಾ ಇವೆ ಅನ್ನುವಂಥದ್ದು ಒಂದು ಹೊಸ ಅಂಶ. ಅದಕ್ಕೆ ವಿಷ್ಣು ತೀರ್ಥರಂಗ್ ಬರೀತಾರೆ, ನಾರಾಯಣೋದ್ಭೂತಾನಿ ನಾರಾಯಣಾದಿ ಪಂಚರೂಪಾಣ್ಯೇವ. ನಾರಾಯಣನಿಂದಲೇ ಹುಟ್ಟಿ ಬಂದಿರುವಂತಹದ್ದು. ಅದೇ ರೀತಿಯಾಗಿ ವಾಸುದೇವನಿಂದಲೇ ಹುಟ್ಟಿ ಬಂದಿರುವಂತಹದ್ದು. ಅದೇ ರೀತಿಯಾಗಿ ಸಂಕರ್ಷನಿಂದಲೇ ಹುಟ್ಟಿ ಬಂದಿರುವಂತಹದ್ದು. ಸರಿ ಹೋತಾ? ಹೊಸ ಅಂಶ ಏನ್ ಕಲ್ಕೊಂಡ್ವಿ ಇವತ್ತು ನಾವು? ಆಯಾ ರೂಪಗಳಿಂದಲೇ ಆಯಾ ರೂಪಗಳು 5 ಹೊರಗೆ ಬರ್ತಾವ. ಹೇಳಿದ್ರು ಕೇಳಕ್ಕ ಏನ್ ಕಲ್ಕೊಂಡ್ರಿ ಹೊಸಾದ್ ಇವತ್ತ? ಹೆಂಗ ದೃಷ್ಟಾಂತ ಹೇಳ್ರಿ. ದೃಷ್ಟಾಂತ ನಾರಾಯಣನಿಂದ ಯಾರು ಬರ್ಬೇಕು? ಹಂಗ ಹೇಳ್ಬೇಡ್ರಿ. ನಾರಾಯಣನಿಂದ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಎಂದು 5 ರೂಪಗಳು ಹೊರಗೆ ಬಂತು. ಮುಂದೆ ವಾಸುದೇವನಿಂದ ಅಲ್ಲ, ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಹಂಗ ಸಂಕರ್ಷಣೆಯಿಂದ ನಾರಾಯಣ, ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಅಂದ್ರೆ ಇವೆಲ್ಲವೂ ಕೂಡ ಪ್ರತ್ಯೇಕ ರೂಪಗಳಿಂದ ಹೊರಗೆ ಬಂದ ರೂಪಗಳೇ ಹೊರತಾಗಿ ಒಟ್ಟೊಂದು 5 ರೂಪದ ವ್ಯೂಹ ರೂಪ ಅಂತ. ಅದು ಮೂಲ ರೂಪದ ನಾರಾಯಣನಿಂದ ಹೊರಗೆ ಬಂದ 4, 5 ಸೇರ್ಕೊಂಡು 5 ರೂಪ. 5 ರೂಪಗಳು ಎಲ್ಲಾ ಕಡೆ ಅವ ಅಂತಲ್ಲ. ಇದೊಂದು ಪ್ರತ್ಯೇಕ ರೂಪ. ಅರ್ಥ ಆಗಿರ್ತದೆ? ಅಂದ್ರೆ ಸೃಷ್ಟಿಯ ಪ್ರಾರಂಭದಲ್ಲಿ ದುಳ್ಕೇಡವರು ಸೃಷ್ಟಿಯ ಪ್ರಾರಂಭದಲ್ಲಿ ನಾರಾಯಣ ರೂಪದಿಂದ ವಾಸುದೇವ ಮೋಕ್ಷವನ್ನು ಕೊಡ್ಲಿಕ್ಕೆ ಬಂದ, ಸಂಕರ್ಷಣ ಸಂಹಾರಕನಾದ, ಪ್ರದ್ಯುಮ್ನ ಸೃಷ್ಟಿಗೆ ಬಂದ, ಅನಿರುದ್ಧ ಶರೀರ ಕೊಡ್ಲಿಕ್ಕೆ ಬಂದ ಅಂತಾಗಿ 5 ರೂಪಗಳಾದವು. ಇದಾದ್ಮೇಲೆ ಇವು 4 ರೂಪದ್ದು ಒಂದದ.
ಇದನ್ನ ಬಿಟ್ಟು ಇಂತಹ ಸಂದರ್ಭದಲ್ಲೇನು ಬೇಕಾಗಿದೆಯಲ್ಲ ಭಗವದ್ ರೂಪಗಳು, ಆಗ ಆಯಾ ರೂಪದಿಂದಲೇ ಒಂದೊಂದು ರೂಪವನ್ನು ತೆಗಿತಾನ. ಹಿಂಗಾಗಿಯೇ ಭಗವಂತನಿಗೆ ಅನಂತ ರೂಪಗಳು ಅಂತ ಹೇಳುವುದಕ್ಕೆ ಒಂದು ವ್ಯವಸ್ಥೆ ಅದೇ. ಇಲ್ಲಾಂದ್ರೆ ನೀವು ಅನಂತ ರೂಪತ್ವವನ್ನು ಹೇಳಲಿಕ್ಕೆ ಬರುವುದಿಲ್ಲ. ಬಹಳ ಅಂದ್ರೆ ಹಿಂಗೆ ಹೇಳ್ಬಹುದು, ಏನು ಅಂದ್ರೆ ಅವರೊಳಗಿದ್ದಾನ ಅನಂತ ಜೀವರಾಶಿಗಳಿದ್ದಾನ ಅಂತ ಹಿಂಗೆ ಹೇಳ್ಬಹುದು. ಅದಲ್ಲ, ಅವನದ್ದೇ ಆದ ರೂಪಗಳವ ಅಂತ ಅನ್ನೋದನ್ನ ಹಿಂಗೆ ತಿಳ್ಕೊಳ್ಳಿಕ್ ಬರ್ತದೆ. ಅದೇನಾಯ್ತು ಅಂದ್ರೆ ನಾರಾಯಣನಿಂದ ಬಂದ ನಾರಾಯಣ ಆದದ್ದಕ್ಕೆ ಅವನು ನಾವೇನ್ ಕರೆದ್ವಿ? ನಾರಾಯಣ ನಾರಾಯಣ ಅಂತ ಕರೆದ್ವಿ ನಾವು. ನಾರಾಯಣನಿಂದ ಬಂದ ವಾಸುದೇವ ಅದಕ್ಕೆ ಅವನ್ಗೇನ್ ಕರೆದ್ವಿ? ನಾರಾಯಣ ವಾಸುದೇವ ಅಂತ ಕರೆದ್ವಿ. ವಾಸುದೇವನಿಂದ ಬಂದ ಸಂಕರ್ಷಣ ಆದದ್ದಕ್ಕೆ ವಾಸುದೇವ ಸಂಕರ್ಷಣ ಅಂತ ಕರೆದ್ವಿ. ಹಿಂಗದ ವ್ಯವಸ್ಥೆ ಅದು. ಅರ್ಥ ಆಯ್ತಾ? ನೋಡಿ, ಹಿಂಗಾಗಿ ಈ 5 ರೂಪಗಳನ್ನು ನಾವು ತಿಳ್ಕೊಳ್ಬೇಕು. ಈ ಪ್ರಥಮಾಗ್ನಿಗೆ ಸಂಬಂಧಿಸಿದ ಭಗವದ್ ರೂಪಗಳು ಬರ್ಕೊಳ್ರಿ ಇಲ್ಲಿಗೆ. ಇದಕ್ಕೆ ಸಂಬಂಧಿಸಿದ ಭಗವದ್ ರೂಪಗಳು ಕೆಳಗೆ ಬರ್ಕೊಳ್ಳೋದು ಹಂಗೆ ಟೈಟಲ್ ಕೊಡ್ರಿ, ಬರ್ಕೋತ ಹೋಗ್ರಿ ಹಂಗೆ. ಇದಕ್ಕೆ ಸಂಬಂಧಿಸಿದ ಭಗವದ್ ರೂಪಗಳು ಈ ಅಗ್ನಿಗೆ ಸಂಬಂಧಪಟ್ಟದ್ದು ಅಂತ ಅರ್ಥ. ಅದಕ್ಕೆ ಮೇಲೆ ಬರ್ಕೊಂಡಿದ್ದೀರಿ ಹೆಂಗಿದ್ರು. ಸರಿ, ಯಾರ್ಯಾರು ಅಂತ ಬರ್ಕೊಳ್ರಿ. ಅಗ್ನಿ ನಾರಾಯಣ, ಅಗ್ನಿ ನಾರಾಯಣ ಅದ್ನ ಮುಂದ ಅದು ಅಗ್ನಿ ಸಮಿತ್ತು, ಸಮಿತ್ತು ನಾರಾಯಣ ನಾರಾಯಣ ಬರ್ಕೋಬೇಕು. ಸಮಿತ್ ಕಂಟಿನ್ಯೂ ಬರ್ಕೊಟ್ರಿ. ಸಮಿತ್ತು ನಾರಾಯಣ ನಾರಾಯಣ. ಆಮೇಲೆ ಧೂಮ, ಧೂಮ ಧೂ ಧೂ ಹೊಗಿ ಹೊಗಿ. ನಿರ್ಧೂಮ ಅನ್ನೋ ಊಟ ಇರ್ತಲ್ಲ ಅವಾಗ ಗೊತ್ತಾಗ್ಲಿದು ಧೂಮ. ಧೂಮ ಧೂಮ ಯಾರಪ್ಪ ಅಂತ ಕೇಳಿದ್ರೆ ಗುಡ್ ಬಾಯ್ ನಾರಾಯಣ ವಾಸುದೇವ. ನಾರಾಯಣ ವಾಸುದೇವ. ಅದಾದ ಮೇಲೆ ಜ್ವಾಲೆ ನಾರಾಯಣ ಸಂಕರ್ಷಣ. ಸರಿ ಆಯ್ತಾ? ಕೆಂಡ ನಾರಾಯಣ ಪ್ರದ್ಯುಮ್ನ. ನಾರಾಯಣ ಪ್ರದ್ಯುಮ್ನ ತಿಳಿತಾ? ಇನ್ನು ತಡ್ರಿ ಕಿಡಿಗಳು, ಕಿಡಿಗಳು ಕಿಡಿಗಳು ನಾರಾಯಣ ಅನಿರುದ್ಧ. ಮುಗಿದೋತು. ಸರಿ ಹೊತ್ತ ಇಷ್ಟು ವಿಷಯ. ಎರಡು ಚಾಪ್ಟರ್ ಆತ. ಈಗ ಒಂದ್ ಅಗ್ನಿಗಳಿಗೆ 2 ಬರ್ಕೊಂಡ್ವಿ. ಈಗ ಅಂದ್ರೆ ಮೊದಲು ಅಗ್ನಿನ ಬರ್ಕೊಂಡ್ವಿ. ಅಗ್ನಿ ಏನೇನ್ ಬರ್ಕೊಂಡಿದ್ದೀರಿ? ಅಗ್ನಿ ಸ್ವರ್ಗಲೋಕ, ಸ್ವರ್ಗ, ಸ್ವರ್ಗ ಅಗ್ನಿ, ಸೂರ್ಯ ಸಮಿತ್ತು, ಆಮೇಲೆ ರಶ್ಮಿಗಳೇ ಹೊಗಿ, ಹಗಲು ಜ್ವಾಲೆಗಳು, ಚಂದ್ರ ಕೆಂಡ, ನಕ್ಷತ್ರಗಳು ಕಿಡಿಗಳು ಬರ್ಕೊಂಡ್ರಿ. ಅದಾದ ಮೇಲೆ ಅಗ್ನಿ ಅನ್ನೋ ಶಬ್ದಕ್ಕೆ ಅವ ನಾರಾಯಣ, ಆಮೇಲೆ ಸಮಿತ್ತು ಅಂತಾದಾಗ ನಾರಾಯಣ ನಾರಾಯಣ, ಹೊಗೆಯಾದಾಗ ನಾರಾಯಣ ವಾಸುದೇವ, ಜ್ವಾಲೆಯಾದಾಗ ನಾರಾಯಣ ಸಂಕರ್ಷಣ, ಕೆಂಡವಾದಾಗ ನಾರಾಯಣ ಪ್ರದ್ಯುಮ್ನ, ಆಮೇಲೆ ಕಿಡಿಗಳಾದಾಗ ನಾರಾಯಣ ಅನಿರುದ್ಧ ಅಂತಾಯಿತು. ಸರಿ ಹೋತಾ? ಈಗ ಇಷ್ಟು ವಿಷಯ. ಈಗೇನದ ಅಂತಂದ್ರೆ ಇಲ್ಲಿ ನಮಗೆ 2 ಜವಾಬ್ದಾರಿ. ಏನ್ 2 ಜವಾಬ್ದಾರಿ ಅಂದ್ರೆ ಈ ಅಗ್ನಿ ಅನ್ನೋ ಶಬ್ದವನ್ನು ನಾರಾಯಣನಲ್ಲಿ ಸಮನ್ವಯ ಮಾಡಬೇಕು. ಆಮೇಲೆ ಆದಿತ್ಯ ಮತ್ತು ಸಮಿತ್ತು ಅನ್ನುವುದನ್ನು ಸಮನ್ವಯ ಮಾಡಬೇಕು. ಆಮೇಲೆ ರಶ್ಮಿ ಮತ್ತು ಧೂಮ ಸಮನ್ವಯ ಮಾಡಬೇಕು. ಇದೇ ರೀತಿಯಾಗಿ ಅಹಹ ಅರ್ಚಿಹಿ ಸಮನ್ವಯ ಮಾಡಬೇಕು. ಚಂದ್ರಮ ಅಂಗಾರ ಸಮನ್ವಯ ಮಾಡಬೇಕು. ನಕ್ಷತ್ರಾಣಿ ವಿಸ್ಫುಲಿಂಗ ಅನ್ನೋ ಶಬ್ದಗಳನ್ನು ಸಮನ್ವಯ ಮಾಡಬೇಕು. ನಾವೀಗ ಇಷ್ಟು ದೊಡ್ಡ ಜವಾಬ್ದಾರಿ ಶ್ರೀಮದ್ ಆಚಾರ್ಯ ಇದನ್ನು ಹೇಳ್ಕೊಡ್ಬಿಟ್ಟಾರೆ ನಮಗೀಗ. ಮಾಡಿದ್ರೆ ಅದು ತಿಳಿತಾ ಅಂಬೋದಕ್ಕೆ ಬರ್ಸಿಕತ್ತೀನಿ. ಮುಂದಿಂದೆಲ್ಲ ಹೆಂಗ್ ಬರ್ಸುದಿಲ್ಲ, ಸಾಳಿ ಹಾಕೋತ ಹೋಗ್ತೇನೆ ಅಂತ ನಾನು. ಇದೇ ರೀತಿ ಮುಂದಿನ ತಿಳ್ಕೊಳ್ರಿ. ಏನ್ ತಿಳ್ಕೊಬೇಕು ಅಂದ್ರೆ ಅಸೌಲೋಕಃ ಅಂತ ಒಂದು ಶಬ್ದ, ಇದನ್ನ ಬರ್ಕೊಳ್ರಿ ಫಸ್ಟ್. ಅಸೌಲೋಕಃ 10 ಶಬ್ದ ಬರ್ಕೋಬೇಕ. ಜಾಗ ಬಿಟ್ಕೊಂಡ್ ಬರ್ಕೋಬೇಕು ನಾವೀಗ. ಅಸೌಲೋಕಃ ಅಂತ ತಿಳ್ಕೊಂಡು ಹೇಳಿ. ಅಸೌಲೋಕಃ. ಅದರ ಕೆಳಗ ಅಗ್ನಿಹಿ. ಯಾಕಂದ್ರೆ ಎದುರಿ ಜಾಗ ಬಿಟ್ಕೊಂಡ್ಬಿಡ್ರಿ, ಮುಂದೆ ಹೋಗಿ ಸರಿ ಹೋಗ್ತದೆ. ಅಂದ್ರೆ ಈಗ ಅಸೌಲೋಕ ಅನ್ನೋ ಶಬ್ದವನ್ನು ಭಗವಂತನಲ್ಲಿ ಸಮನ್ವಯ ಮಾಡಬೇಕು. ಅಗ್ನಿ ಅನ್ನೋ ಶಬ್ದವನ್ನು ಭಗವಂತನಲ್ಲಿ ಸಮನ್ವಯ ಮಾಡಬೇಕು. ಕೇಳಾಚಾರ ಚಂದದಿಲ್ಲ ಕಾರ್ಯಕ್ರಮ. ಮುಂದೆ ನೆಕ್ಸ್ಟ್ 2ನೇ ಸ್ಟೆಪ್ ಆದಿತ್ಯ ಅಂತ ಬರ್ಕೋಬೇಕು. ಆದಿತ್ಯ, ಆದಿತ್ಯ ಅಂತ ಬರ್ಕೊಂಡು ಅದರ ಕೆಳಗಡೆಗೆ ಸಮಿತ್ತು ಅಂತ ಬರ್ಕೋಬೇಕು.
ಅಂದ್ರೆ ಇವು ಎದುರಿಗೆ ಶಬ್ದಗಳನ್ನು ಸಮನ್ವಯ ಮಾಡ್ಕೋತ ಹೋಗ್ಲಿಕತ್ತೀನಿ ಈಗ ಅದಕ್ಕೆ ಕಂಟಿನ್ಯೂ ಗೊತ್ತಾತಿಲ್ಲ ಹೆಂಗಂತ ಹೇಳಿ. ಬರೋಬರ ಸರಿ ಅದ. ಆಮೇಲೆ ರಶ್ಮಿ ಅಂತ ಬರ್ಕೊಂಡು ಧೂಮ ಅಂತ ಬರ್ಕೊಡ್ರಿ ತೆಳಗ. ರಶ್ಮಿ ಇದ್ರ ತೆಳಗ ಈಗ ಬರ್ಕೊಂಡ್ರ ಕೆಳಗ ರಶ್ಮಿ, ಅದ್ರ ಕೆಳಗ ಧೂಮ, ಅದರ ಕೆಳಗಡೆಗೆ ಅಹಹ ಅಂತ ಬರ್ಕೋಬೇಕು. ಅಹಹ ಅಂತ. ಅದ್ರ ಕೆಳಗೆ ಅರ್ಚಿ ಅಂತ ಬರ್ಕೋಬೇಕು. ಅರ್ಚಿ ಅರ್ಚಿ ಅಜ್ಜಿ ಅಲ್ಲ ಅಜ್ಜಿ. ಚಂದ್ರಮ ಅಂತ ಬರ್ಕೊಂಡು ಅದ್ರ ಕೆಳಗೆ ಅಂಗಾರ ಅಂತ ಬರ್ಕೋಬೇಕು. ದೊಡ್ಡ ಕತಿ ಇದ್ರಿ. ನಕ್ಷತ್ರ ಅಂತ ಬರ್ಕೊಂಡು ವಿಸ್ಫುಲಿಂಗ ಅಂತ ಬರ್ಕೋಬೇಕು. ಸರಿ ಆಯ್ತಾ? ಬರ್ಕೊಂಡ್ರ ಎಷ್ಟು ಶಬ್ದ ಸಿಕ್ಕುವ್ರಿ? 10 ಅದುವೇನು ನೋಡ್ರಿ, ಬರ್ಕೊಡ್ರಿ. ಮತ್ತೆ 10 ಅಂತ ಗೊತ್ತಾಗ್ಬೇಕು. ಒಬ್ರಿಗೆ 12, ಒಬ್ರಿಗೆ 10 ನಡ್ರಿ. ಒಟ್ಟು ಏನೋ ಒಂದು ಬರ್ಕೊಡ್ರಿ, ಏನ್ ಸಮಸ್ಯೆ ಇಲ್ಲ. ಕೆಲವ್ರಿಗೆ 20-22 ಆಗಿರ್ತಾವ, ಏನ್ ಟೆನ್ಷನ್ ಇಲ್ಲ. ಅಸವಲೋಕನ ಬೇಕಲ್ಲ ಮತ್ತು ಅದು ಬೇಕು. ಅಸವಲೋಕನ ಹಿಡ್ಕೊಂಡು ಬರ್ಸಿದಿಲ್ಲ ಮತ್ತೆ ಅಸವಲೋಕ ಅಂತ ಬರ್ಸಿ. ಆಯ್ತಾ? 12 ಆಯ್ತು. ಈಗ ಈ 12 ಶಬ್ದಗಳನ್ನು ಶ್ರೀಮದಾಚಾರ್ಯರು ಭಗವಂತನಲ್ಲಿ ಸಮನ್ವಯ ಮಾಡ್ತಾರೆ. ಮಾಡಿದ ಮೇಲೆ ಏನಾಗ್ತದೆ ಅಂತ ನಿಮ್ಗೆ ಹೇಳ್ತೀನಿ ಮುಂದೆ ಕತ್ತಿ. ಅವಾಗ ಅಗ್ನಿಕುಂಡ ಬರ್ಬೇಕು. ಅವಾಗ ಅಗ್ನಿಕುಂಡ ಬರ್ಕೊಂಡು ಆಹುತಿ ಹಾಕಿ ಚಿತ್ರ ತಗೊಂಡು ಅದನ್ನೆಲ್ಲ ಮುಂದಿನ ಸ್ಟೆಪ್ ಬರ್ಕೋಬೇಕು ನಾವು. ಗೊತ್ತಾಗ್ತಿಲ್ಲ? ನಾಳೆ ಬೆಳಿಗ್ಗೆ ಅದು ಪ್ರೋಗ್ರಾಮ್, ಹೋಮದ ಪ್ರೋಗ್ರಾಮ್ ನಾಳೆ ಬೆಳಿಗ್ಗೆ. ಇವತ್ತು ಬರೀ ಹೆಸರು ಅಷ್ಟೇ ಹೇಳೋದು. ಪ್ರಾಕ್ಟಿಕಲ್ ಮಾಡ್ಸೋಣ ಅಂತ ಅದಕ್ಕೇನದ ಬೇಕಾದಂಗ ಒಂದಿಬ್ಬರು ನೇತಿ ಒಳಗೆ ಹೋಗ್ಬಿಟ್ರೆ ಮುಗಿತ. ಮನೆಯಿಂದ ಹಾಕಿ ಹೋಮ್ ಕುಂಡೆ ಬೇಕಾಗ್ತದೆ. ತಳ ಕೊಂಡೆ ಒಳಗೆ ಬರ್ತಾರ ಮತ್ತೆ ಕೊಟ್ಟಿಲ್ಲ ಏನಿಲ್ಲ. ತಳ ಕುಂಡ ಅದ ಡಬ್ಬ ಗೊತ್ತ. ಸರಿ ನೋಡ್ರಿ, ಈಗ ಒಂದೊಂದು ಶಬ್ದವನ್ನು ಹೇಳ್ಕೊತ ಹೋಗೋಣಂತ. ಕೆಳಗೆ ಶ್ರೀಮದಾಚಾರ್ಯರು ಅದನಾತ್ ಅಂಗನೇತೃತ್ವಾತ್ ನಿತರಾಂ ಅಚಲತ್ವತಃ ಸಮೇಧನಾತ್ ಸಮಿದ್ವಿಷ್ಣು ಧೂತ್ಕಾರಾತ್ ಧೂಮ ಉಚ್ಯತೆ ಅಂತ ಹೇಳ್ಬಿಟ್ಟ. ಅದಕ್ಕೆ ಮೊದಲನೇದು ಒಂದೊಂದೇ ತಗೋಣಂತ. ಅಸೌ ಲೋಕಃ ಅಂತ ಶಬ್ದದಲ್ಲ, ಅದಕ್ಕೆ ವೇದೇಶ ತೀರ್ಥ ಶ್ರೀಪಾದರು ಹಾಗೂ ಮತ್ತೆ ರಾಯರು ಏನ್ ಬರೀತಾರ ಅಂತ ಕೇಳಿದ್ರ, ಅಸೌ ಲೋಕಃ ಅಂದ್ರೆ ಈಗ ನಾವೇನ್ ಮಾಡೀವಿ, ಆ ಜೀವ ಇರುವಂತಹ ಲೋಕವನ್ನು ಇಟ್ಕೊಂಡು ಹೇಳಿಕತ್ತೀವಿ. ಜೀವ ಇರುವ ಲೋಕ ಯಾವುದು? ಸ್ವರ್ಗ. ಜೀವ ಇರುವಂತಹ ಲೋಕ ಯಾವುದು? ಸ್ವರ್ಗ. ಯಾಕಂದ್ರೆ ಅವ ತನ್ನ ಕರ್ಮಗಳನ್ನೆಲ್ಲ ಅನುಭವಿಸಿ ಅಲ್ಲೇ ಇದ್ದಾನೀಗವ. ಅದಕ್ಕೆ ಆ ಸ್ವರ್ಗ ಲೋಕವನ್ನ ಎದುರಿಗಿಟ್ಟುಕೊಂಡು ಈ ಲೋಕ ಅಲ್ಲಿಗತ್ತಾರ. ಆ ಈ ಲೋಕ ಅಂತ ಹೇಳೋ ಕಾಲಕ್ಕೆ ಸ್ವರ್ಗ ಲೋಕ ಅಂತ ಆಯ್ತು. ಅದನ್ನ ತಲೆಗೆ ಇಟ್ಕೋಬೇಕು. ಆದ್ರೆ ಹೇಳೋ ಶಬ್ದ ನಾವು ಸ್ವರ್ಗ ಅಂತ ಬಾಯಿಲೆ ಅಂದಿಲ್ಲ, ಅಸೌ ಲೋಕ ಅಂತಂದೀವಿ. ಅದಕ್ಕ ಅಸು ಅಂತನ್ನೋ ಶಬ್ದಕ್ಕೆ ಪ್ರಾಣದೇವರು ಅಂತ ಅರ್ಥ. ಶ್ರೀರಚಾರ ಹಸು ಅಂದ್ರೆ ಯಾರು? ಇವತ್ತು ಜೇನುತುಪ್ಪ ಸೋಡಾ ತಗೊಳ್ರಿ ರಾತ್ರಿ ಮಲ್ಕೊಳ್ಳೋ ಕಾಲಕ್ಕೆ. ಯಾಕಂದ್ರೆ ಮಧ್ಯಾಹ್ನದಾಗ ಬೋಂಡ ತಗೊಂಡ್ರೆ ಅದಕ್ಕೆ ರಾತ್ರಿ ಜೇನುತುಪ್ಪ ಸೋಡಾ ತಗೋಬೇಕಾಗ್ತದೆ. ಅದಕ್ಕೆ ಅಂದ್ರೆ ನಾವು ಡಾಕ್ಟರ್ ಹೌದು, ಔಷಧ ಕೊಡೋರು ಹೋಗಿ ಲೆಕ್ಕ. ಅಸೌ ಅನ್ನೋ ಶಬ್ದಕ್ಕೆ ಮುಖ್ಯ ಪ್ರಾಣ ದೇವರಲ್ಲಿ ಅಂತ ಅರ್ಥ. ಈಗ ಅಸು ಅನ್ನುವ ಶಬ್ದವನ್ನ ಪ್ರಾಣದೇವರಲ್ಲಿ ಬಳಸ್ತಾರ. ಅಸೌ ಅಂದ್ರೆ ಮುಖ್ಯ ಪ್ರಾಣ ದೇವ, ಸತ್ಯ ಭಕ್ತಿ. ಅದು ಮುಖ್ಯ ಪ್ರಾಣ ದೇವರಲ್ಲಿರುವ ಲೋಕಃ. ಲೋಕಃ ಅಂದ್ರೆ ಯಾರು ಅಂದ್ರೆ ಪರಮಾತ್ಮ. ಹೆಂಗಿದ್ದಾನಂದ್ರೆ ಲೋಕೃ ಪ್ರಕಾಶೇ, ಪ್ರಕಾಶ ಸ್ವರೂಪನಾದದ್ದರಿಂದ ಲೋಕಃ ಅಂತ ಕರೀತಾರೆ. ಬರ್ಕೊಂಡಿಟ್ಕೊಳ್ರಿ. ಈಗ ಮುಖ್ಯ ಪ್ರಾಣನಲ್ಲಿರುವ ಪ್ರಕಾಶ ರೂಪನಾದ, ಮೊದಲನೇ ಇದಕ್ಕೆ ಬರ್ಕೋಬೇಕು. ಮೊದಲನೇ ಶಬ್ದದ ಎದುರಿಗೆ ಬರ್ಕೋಬೇಕು. ಹೇಳಿಕತ್ತೀನಿ ಅಸೌ ಲೋಕಃ ಅಂತ ಎಲ್ಲಿ ಬರ್ಕೊಂಡ್ರೆ ಅಲ್ಲಿ ಅಂತ ಹೇಳಿ. ಮುಖ್ಯ ಪ್ರಾಣದಲ್ಲಿರುವ ಪ್ರಕಾಶ ರೂಪನಾದ ಸರಿ ಆಯ್ತಾ? ಮುಖ್ಯ ಪ್ರಾಣದಲ್ಲಿರುವ ಪ್ರಕಾಶ ರೂಪನಾದ ಸ್ವರ್ಗದಲ್ಲಿರುವ ನಾರಾಯಣ. ಇಷ್ಟರ್ಥದಕ್ಕೆ ಅಸೌ ಲೋಕಃ ಅನ್ನೋ ಶಬ್ದಕ್ಕೆ ಸ್ವರ್ಗದಲ್ಲಿರುವ ನಾರಾಯಣ. ಸರಿ ಆಯ್ತಾ? ಮುಂದೆ ಹೋಗೋಣ. ಅಲ್ಲ, ಇದು ಹೆಂಗದ ಅಂದ್ರೆ ನರಕಾದಿ ದುಃಖಗಳನ್ನ ಅನುಭವಿಸಿ ಪುಣ್ಯವನ್ನ ಅನುಭವಿಸ್ಲಿಕ್ಕೆ ಸ್ವರ್ಗಕ್ಕೆ ಬಂದು ಸ್ವರ್ಗದಲ್ಲಿ ಪುಣ್ಯ ಅನುಭವಿಸಿ ಕೊನೆಯಲ್ಲಿ ಹೊರಡುವಾಗಿನ ಕಥೆ ಹೇಳಿಕತ್ತಾರೆ. ಹೌದೌದು, ಬೇಕಾದವರಿದ್ರು ಫಸ್ಟ್ ಲೆಕ್ಕಾಚಾರ ಅಲ್ಲೇ ಆಗ್ಬೇಕದು.
ಹಂಗ ನೀವ್ ಹೇಳ್ದಂಗೆ ಏನ್ ಜಜ್ಜರ್ ಗಿಜರ್ ಮಾಡೋದಿಲ್ಲ, ಮಿಕ್ಸಿ ಒಳಗೆ ಹಾಕಿ ರುಬ್ತಾರ ಅಷ್ಟೇ. ಸರಳ ತಿಳಿಸ್ಬೇಕಂತ ಜಜ್ಜ ಪಜ ಮಾಡೋದಿಲ್ಲ, ಮಿಕ್ಸಿ ಹಾಕಿ ಇಡ್ರ ಅನ್ಸ್ತಾರ. ಕಚ್ಚ ಪಚ್ಚ ಕಚ್ಚ ಪಚ್ಚ ಕಚ್ಚ ಇಡ್ಲಿ ದಾಸಿಗೆ ಮಾಡ್ದಂಗ. ಸರಿ ಸರಿ. ಸರಿ. ಈಗ ಏನಾಯ್ತು ಅಂದ್ರೆ ನಾರಾಯಣ ಅದ. ಈಗ ಸರಿ ಹೋತ. ಇದು ಅಸೌಲೋಕ ಅನ್ನೋ ಶಬ್ದಕ್ಕೆ ನಾರಾಯಣ ಅಂತ ಅರ್ಥ ಬಂತು. ಈಗ ಇವ ನಾರಾಯಣ ಏನಾಗ್ಯಾನ ಅಂದ್ರೆ ಅಗ್ನಿಯಾಗ್ಯಾನ ಅಂತದ. ಆ ಅಗ್ನಿ ಶಬ್ದದ ಅರ್ಥವನ್ನ ನಾವು ತಿಳ್ಕೊಬೇಕು. ಈಗ ಅಗ್ನಿ ಶಬ್ದ ಅರ್ಥವನ್ನು ತಿಳ್ಕೊಂಡ್ಬಿಟ್ರೆ ಮುಗಿದು ಹೋದ ಕೆಲಸ. ಏನಂತಾರ ಅಗ್ನಿ, ಅವಂಗ ಯಾಕೆ ಅಗ್ನಿ ಅಂತ ಕರೆದ್ರು ಅಂದ್ರೆ ಅದಕ್ಕೆ ಹಿಂಗದ. ಏನದ ಅಂದ್ರ ಸರಿ ಸರಿ ಏನಂತಾರಪ್ಪ, ಯಾರಂದಾರ ತಡ್ರಿ, ಏನಂತಾರ, ಸರಿ ಸರಿ. ಅತ್ತಿ ಇತಿವ ಅಂಗನೇತೃತ್ವಾದ್ವಾ ಅಗ್ನಿನಾಮ ಅಂತ ಕರಿತಾ ಇದ್ದಾರೆ. ನೋಡ್ಕೊಡ್ರಿ, ಬಹಳ ಚಂದದ. ಏನಂತಾರ ಅತ್ತಿ ಸಂಹರಿಸುತ್ತಾನೆ. ಆದ್ದರಿಂದ ಅತ್ತಿ ಅಂತ ಬರ್ಕೊಡ್ರಿ. ಅತ್ತಿ ಇತಿ ಅಗ್ನಿ, ಮುಂದೆ ಅರ್ಥದ ಜೊತೆ ಬರ್ಕೋಬೇಕು. ಅತ್ತಿ ಅಗ್ನಿ ಮುಂದ, ಅಗ್ನಿ ಮುಂದ ಅತ್ತಿ. ಅಸ್ತಿ ಅಲ್ಲೋ ಅಣ್ಣ, ಅತ್ತಿ 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 ಹೆಣ್ಕೊಟ್ಟ ಅತ್ತಿ, ಹೆಣ್ಕೊಟ್ಟ ಅತ್ತಿ ಬಂದಕ್ಕೆ ಈಗ ಲಘು ಕೇಳಿಸ್ತೇವೆ. ಅತ್ತಿ ಹೆಣ್ಕೊಟ್ಟ ಅತ್ತಿ ಅಂತ. ಅತ್ತಿ ಅತ್ತಿ ಅಂದ್ರೆ ತಿನ್ನುವುದು, ಸಂಹಾರ ಮಾಡುತ್ತಾನೆ ಅಥವಾ ತಿನ್ನುತ್ತಾನೆ. ಆದ್ರಿಂದ ಅಗ್ನಿ ಒಂದು. ಅತ್ತಿ ಇತಿ ಅಗ್ನಿ ಅನ್ನೋ ಶಬ್ದಕ್ಕೆ ಅರ್ಥ ಬರ್ಕೊಂಡ್ರೆ ತಿನ್ನುತ್ತಾನೆ, ಜೀವ ತಿನ್ನುತ್ತಾಳೆ. ಮುಗಿತಾ? ಮುಂದಿಂದು ಇನ್ನೊಂದದ. ಏನದ ಮುಂದಿಂದು ಅಂದ್ರೆ ಅಂಗನೇತೃತ್ವ ಅಂತಂದು ಬರ್ದಿದ್ದ ನೋಡಿ. ಅಂಗನೇತೃತ್ವ ಅಂತಂದ್ರೆ ಅರ್ಥ ಏನು? ಪ್ರಾಣಿಗಳ ಅಂಗಗಳಲ್ಲಿ ಇದ್ದು ಬರ್ಕೊಡ್ರಿ. ಅಂಗನೇತೃತ್ವ ಹೌದು, ಅವುಗಳ ಮುಂದೆ ಬರ್ಕೋಬೇಕು. ಅಂಗನೇತೃತ್ವ ಅಂತಂದು ಬರ್ಕೊಡಲ್ಲೇ. ಆದಿತ್ಯಗೆ ಜಗ ಬಿಡ್ಬೇಕ, ಮತ್ತ ಇಲ್ಲಾಂದ್ರೆ ಮತ್ತೆ ಬೇರೆ ಕಡೆ ಬರ್ಕೊಡಷ್ಟೆ. ಮುಂದೆ ಅಲ್ಲೇ ಬರ್ಕೋಬೇಕು, ಇಲ್ಲಾಂದ್ರೆ ತಳ ಬರ್ಕೊಡಷ್ಟೆ. ಥ್ಯಾಂಕ್ ಯು. ಮುಂದೆ ಪ್ರಾಣಿಗಳ ಅಂಗಗಳಲ್ಲಿ ಇದ್ದು ಅವರನ್ನು ತಮ್ಮ ತಮ್ಮ ಕ್ರಿಯೆಯಲ್ಲಿ ತೊಡಗಿಸುತ್ತಾನೆ. ಆದ್ದರಿಂದ ದೇವರಿಗೆ ಅಗ್ನಿ ಅಂತ ಕರೀತಾರ. ಸರಿ ಆಯ್ತಾ? ಅಂಗಗಳಲ್ಲಿದ್ದು ಅವುಗಳನ್ನು ಕ್ರಿಯೆಗಳಲ್ಲಿ ಪ್ರೇರಿಸುತ್ತಾನೆ. ಮೂರನೇ ಅರ್ಥ ಏನು? ಬೇರೆ ಕಡೆ ಬರ್ಕೋತಿರೋ, ತೆಳಗೆಲ್ಲರೂ ಜಾಗ ಮಾಡ್ಕೊಂಡು ಅಲ್ಲೇ ಬರ್ಕೋತಿರೋ, ತೆಳ ಬರ್ಕೊಟ್ರಿ, ಮತ್ತೇನ್ ಮಾಡಿ ಬರುದಿಲ್ಲ. ಮುಂದೆ ಎಲ್ಲ ಬೇರೆ ಶಬ್ದಗಳನ್ನು ಬೇರೆ ಬೇರೆ ಕಡೆ ಬರ್ಕೋತ ಹೋಗ್ಬೇಕು ಅಷ್ಟೇ. ಇನ್ನು ಆಗ್ಲಿ. ಇನ್ನು ಸ್ವತಃ ಪ್ರವೃತ್ತಿಗೆ ಅಸಮರ್ಥವಾದ ಜಗತ್ತಿನಲ್ಲಿ ಇದ್ದು ಜಗತ್ತಿಗೆ ಪ್ರವೃತ್ತಿಯನ್ನುಂಟು ಮಾಡುತ್ತಾನೆ. ಸರಿ ಆಯ್ತಾ? ಬಹಳ ಚಂದ ಆಯ್ತು. ಮೂರರ್ಥ ಬಹಳ ಚಂದ ಆಯ್ತು. ವಿವರಣೆ ನಾಳೆ ಕೊಡ್ತೀನಿ. ಮೂರರ್ಥ ಅಗ್ನಿ ಶಬ್ದಕ್ಕ. ಒಂದು, ಪ್ರಳಯ ಕಾಲದಲ್ಲಿ ಜಗತ್ತನ್ನೆಲ್ಲ ಸಂಹಾರ ಮಾಡ್ತಾನ, ಭಕ್ಷಿಸ್ತಾನ, ಅದರಿಂದ ಅಗ್ನಿ. ನಮ್ಮ ಅಂಗಾಂಗಗಳಲ್ಲಿ ಇದ್ದು ಆಯಾ ಅಂಗಗಳನ್ನ ಕ್ರಿಯೆಯಲ್ಲಿ ತೊಡಗಿಸ್ತಾನ, ಅದರಿಂದ ಅಗ್ನಿ. ಸ್ವತಃ ಪ್ರವೃತ್ತಿಗೆ ಅಸಮರ್ಥವಾಗಿರುವಂತಹ ಜಗತ್ತಿನಲ್ಲಿ ಸೇರಿ ಜಗತ್ತನ್ನ ಪ್ರವೃತ್ತಿಗೊಳಿಸ್ತಾನ, ಅದರಿಂದ ಅಗ್ನಿ. ಮೂರರ್ಥವನ್ನು ಅಗ್ನಿ ಶಬ್ದಕ್ಕೆ ಶ್ರೀಮದಾಚಾರ್ಯ ತಿಳಿಸಿದ್ದಾರೆ. ಉಳಿದ ವಿವರಣೆಗಳನ್ನ ನಾಳೆ ಬೆಳಗ್ಗೆ ನೋಡಲಾಗುವುದು. ಶ್ರೀಕೃಷ್ಣ ಅರ್ಪಣಮಸ್ತು.